ಎಲ್ಲಿವರೆಗೂ ಹೇಳಿದ್ವಿ? ಕುಲಶೇಖರ ವರ್ಮ ಎಂದು ಹೋಗಿದ್ದು ಏನು ಗಮನಿಸಬೇಕು ಅಂದರೆ, ಬ್ರಹ್ಮಚಾರಿ ಆದವನು ಅವನ ಜೀವನವನ್ನು ಹೇಗೆ ನಡೆಸಬೇಕು, ರಾಜನ ಹತ್ರ ಹೇಗೆ ಮಾಡ್ಕೋಬೇಕು, ಕುಲಶೇಖರ ವರ್ಮದಿಂದಾಗ ಕುಲಶೇಖರ ವರ್ಮ ಶಂಕರರಿಗೆ ನಮಸ್ಕಾರ ಮಾಡ್ತಾರೆ. ಎಷ್ಟು ವಯಸ್ಸು? 6 ವರ್ಷ. ಅದು ನಮಸ್ಕಾರ ಮಾಡ್ತಾನೆ. ಯಾಕೆ ನಮಸ್ಕಾರ ಮಾಡ್ತಾನೆ? ಯಾಕೆ? ರಾಜನಾಗಿದ್ದರೂ ಕೂಡ ಯಾಕೆ ಅವನು ನಮಸ್ಕಾರ ಮಾಡ್ತಾನೆ? ಬರೀ ವಿದ್ಯೆ ಅಲ್ಲ, ಬ್ರಾಹ್ಮಣನಾಗಿದ್ದರಿಂದ. ಆದರೆ ಬ್ರಾಹ್ಮಣ ಅಂದರೆ ಸುಮ್ಮನೆ ಬ್ರಾಹ್ಮಣ ಬಿಟ್ಟುಬಿಟ್ರೆ ಏನು ಪ್ರಯೋಜನ ಆಗಲ್ಲ. ಅವನ ಜನ್ಮಕ್ಕೆ ತಕ್ಕಂತೆ ಅವನು ಹೇಗಿರಬೇಕೋ ಹಾಗಿರಬೇಕು, ಆವಾಗ ಅದಕ್ಕೆ ಬೆಲೆ. ಸುಮ್ಮನೆ ಹುಟ್ಟಿದಾಗ ಮಾತ್ರ ಬ್ರಾಹ್ಮಣ ಇಟ್ಕೊಂಡು ಆಮೇಲೆ ಅವನ ಸ್ವಧರ್ಮವನ್ನು ಅವನು ಪಾಲನೆ ಮಾಡದೆ ಹೋದರೆ ಆವಾಗ ಆ ಜೀವನ ನಿರರ್ಥಕ, ಏನು ಅಂತಾರೆ. ಆದರೆ ಶಂಕರರು ಹಾಗಲ್ಲ. ಶಂಕರರು ಶ್ರುತಿಯಲ್ಲಿ ಹೇಗೆ ಹೇಳಿದೆಯೋ ಹಾಗೇನು ನೋಡಿ. ವಿದ್ಯೆ ಇದೆ ಅಂತ ನಮಸ್ಕಾರ ಮಾಡಿದ್ರು ಅಂತ ಅಷ್ಟೇ ಆಗಿದ್ದರೆ ಆಗ ಶುಕ ಮಹರ್ಷಿಗಳು ಶುಕರೇ ಆಗಿರಲಿ ಯಾಜ್ಞವಲ್ಕ್ಯರೇ ಆಗಿರಲಿ ಅವರುಗಳು ಶುಕರು ಇನ್ನೂ ಹಾಗಾದ್ರೆ ವ್ಯಾಸರು ಅವ್ರಿಗೆ ಹೇಳ್ತಾರೆ, ಹೋಗು ಜನಕ ಮಹಾರಾಜನ ಹತ್ರ ಹೋಗಿ ಆತ್ಮತತ್ವವನ್ನು ತಿಳ್ಕೊಂಬ ಹೋಗು ಅಂತ ಕಳಿಸ್ತಾರೆ. ಕಳಿಸಿದಾಗ ಶುಕ ಮಹರ್ಷಿಗಳು ಹೋಗಿ ನಮಸ್ಕಾರ ಮಾಡಲ್ಲ, ಜನಕರಿಗೆ ನಮಸ್ಕಾರ ಮಾಡಲ್ಲ. ಶುಕ ಮಹರ್ಷಿಗಳು ಬಂದ ತಕ್ಷಣ ಜನಕ ಮಹಾರಾಜ ಎದ್ದು ನಿಂತ್ಕೋತಾನೆ. ಎದ್ದು ನಿಂತು ಅವನು ನಮಸ್ಕಾರ ಮಾಡ್ತಾರೆ, ಶುಕರಿಗೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ಕೇಳ್ತಾರೆ, ಬಹಳ ಸಂತೋಷ ಆಯಿತು, ನಿಮ್ಮಂತಹ ಮಹಾ ತಪಸ್ಸುಗಳು ಬಂದಿದ್ದು, ನನ್ನಿಂದ ಏನಾಗಬೇಕು ಅಂತ ಕೇಳ್ತಾರೆ. ಅಂದರೆ ಯಾವುದೋ ಒಂದು ಪ್ರೋಟೋಕಾಲ್ ಅಂತ ಇರ್ತದೆ, ಒಂದು ಹೈರಾರ್ಕಿ ಅಂತ ಇರ್ತದೆ. ಅಂದ್ರೇನು? ಒಂದು ಕ್ರಮ, ಒಂದು ಶಿಸ್ತು, ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯನ್ನು ನಾವು ತೀರ್ಮಾನ ಮಾಡೋಕ್ಕಾಗಲ್ಲ, ಆದರೆ ಅವ್ರು ಹಾಗೆ ನಡ್ಕೋಬೇಕು. ಅದೇನು ಅದರಲ್ಲಿ 2 ಮಾತಿಲ್ಲ, ರಾಜನಾಗೇ ನಡ್ಕೋಬೇಕು. ಇವಾಗ ಮತ್ತೆ ಧರ್ಮದಿಂದ ಇರಬೇಕು ಅವನು. ಇವಾಗ ಪರೀಕ್ಷಿತ್ತು ಯಾರ ವಂಶದಲ್ಲಿ ಹುಟ್ಟಿದವನು ಅಲ್ವೇ? ಯಾರೋ ಪೋಲಿ ಪೋಖರಿಗಳು ಹುಡುಗರ ಥರ ಹೋಗಿ ತಮಾಷೆಗೆ ತೊಗೊಂಡು ಹೋಗಿ ಸತ್ತಿರೋ ಹಾವನ್ನು ತೊಗೊಂಡೋಗಿ ಋಷಿಗಳಿಗೆ ಧ್ಯಾನಸ್ಥರಾಗಿರೋ ಅವ್ರ ಮೇಲೆ ಹಾಕ್ಬಿಡ್ತಾನೆ. ಅಸಭ್ಯತೆ ರಾಜನ ಲಕ್ಷಣ ಅಲ್ಲ, ಗೊತ್ತಾಗಲ್ವಾ? ಅದಕ್ಕೆ ತಕ್ಷಾಸ್ತಿ ಆಯಿತೋ ಇಲ್ವಾ ಪರೀಕ್ಷೆಗೆ? ಅಂದರೆ ಅಲ್ಲಿಗೆ ಎರಡೂ ಇರಬೇಕು.
ರಾಜನು ಅಂದರೆ ಅರ್ಥಾತ್ ರಾಜ ಅಂದರೆ ಸುಮ್ಮನೆ ಕಿರೀಟ ಹಾಕೊಂಡು ವೇಷ ಹಾಕೊಂಡು ರಾಜ ಆಗ್ತಾನೆ. ಮಕ್ಕಳು ನಾಟಕನೂ ಮಾಡ್ತೀವಿ. ಯಾವುದೋ ನಾಟಕದಲ್ಲಿ ಹೋಗಿ ಹೌದಲ್ವ, ಭೋಜರಾಜ್ ಅಂತ ವಿಕ್ರಮಾದಿತ್ಯ ಅನ್ನೋ ಒಂದು ನಾಟಕ ಆಗುತ್ತೆ. ನಾಟಕದಲ್ಲಿ ಚೆನ್ನಾಗಿ ವೇಷ ಹಾಕೊಂಡೆಲ್ಲ ಮಾಡ್ತಾರೆ. ವೇಷ ಹಾಕೊಂಡ್ರೆ ರಾಜ ಆಗ್ತಾನೆ. ಸುಮ್ಮನೆ ವೇಷ ಹಾಕೊಂಡ್ರೆ ಆಗಲ್ಲ. ಅದಕ್ಕೆ ತಕ್ಕಂತೆ ಇರುವಂತಹ ವಿದ್ವತ್ತು ಇರಬೇಕು, ಗುಣಗಳು ಇರಬೇಕು. ಆ ಗುಣಗಳು ಕ್ರಿಯಾಶೀಲವಾಗೂ ಇರಬೇಕು. ಆವಾಗ ಅದಕ್ಕೊಂದು ಬೆಲೆ, ಇಲ್ಲದ್ರೆ ಬೆಲೆ ಇರ್ತದೆ. ಹಾಗೆ ಆದ್ದರಿಂದ ಇದನ್ನೆಲ್ಲ ಗಮನಿಸಬೇಕು. ಯಾರಿಗೆ ನಮಸ್ಕಾರ ಮಾಡಬೇಕು, ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು ಎಲ್ಲ ಗಮನಿಸಬೇಕು. ಅವರು ಯಾರೋ ಅನುಷ್ಠಾನದಲ್ಲಿರ್ತಾರೆ, ಆಯಿತಾ, ದೊಡ್ಡವರು ಯಾರೋ ಒಬ್ಬರು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡೋಕ್ಕೆ ಹೋಗ್ತೀರಾ ತಿಳ್ಕೊಳ್ಳಿ. ಅವರು ಅನುಷ್ಠಾನದಲ್ಲಿದ್ದರೆ ಅವ್ರಿಗೆ ನಮಸ್ಕಾರ ಮಾಡೋದು, ಊಟ ಮಾಡ್ತಾರೆ ನಮಸ್ಕಾರ ಮಾಡೋದು, ಕೈಯಲ್ಲಿ ದರ್ಭೆಯನ್ನು ಇಟ್ಕೊಂಡಿದ್ರೆ ನಮಸ್ಕಾರ ಮಾಡೋದು, ಹಾಗೆಲ್ಲ ಮಾಡಬಾರ್ದು ಎಲ್ಲ ಹೇಳಿದೆ. ವಿಧಾನ ಗೊತ್ತಾಗುತ್ತೆ ನಿಮಗೆ. ಸುಮ್ಮನೆ ಪ್ರಸಂಗ ಬಂತು ಅಂತ ಹೇಳ್ತಾರೆ. ಒಂದು ದಿವಸ ಶಂಕರರ ತಾಯಿ ಸ್ನಾನಕ್ಕೆ ಅಂತ ಹೋಗಿದ್ದಾರೆ. ಹೋಗಿದ್ರೆ ವಿಪರೀತ ಬಿಸಿಲು. ಕೇರಳದಲ್ಲಿ ನೀರು ಎಷ್ಟು ಹೆಚ್ಚಿದೆಯೋ ಅಷ್ಟೇ ಬಿಸಿಲು ಇದೆ. ನಿಮ್ಗೆ ಆಶ್ಚರ್ಯ ಆಗಬಹುದು, 4 ಅಡಿ 5 ಅಡಿ ನೀರು ಬಂದ್ಬಿಟ್ಟಿದೆ ಕೇರಳದಲ್ಲಿ. ಅದೇ ನೀರು ಬಂದಿದೆ. ಅಲ್ಲಿ ನಾನೇ ನೋಡಿದ್ದೀನಿ, ಸುಮ್ಮನೆ ಹೀಗೆ ಬಗ್ಗೆ ಹಿಂಗೆ ನೀರು ತಗೋತಾರೆ ಮಳೆಗಾಲದಲ್ಲಿ ಬಾವಿ. ನಾವಿಲ್ಲಿ ಸೇರಿ ಒಳಗಡೆ ಬಿಟ್ಟು ನೀರು ಕಾಣೋದು ಕೂಡ ಇಲ್ಲ ಇಲ್ಲಿ. ಅಲ್ಲಿ ಹಾಗಲ್ಲ, ಹಾಗಿರುತ್ತೆ ಅದಲ್ಲ. ಆದರೂ ಬೇಗ ಬಿಸಿಲಿರುತ್ತೆ, ಬೆಳ್ತೋ ಅಂತ ಇರ್ತಾರೆ ಅವಾಗ. ಹಾಗೆ ಸುಳ್ಳು ಬಿಸಿಲು. ಒಂದು ದಿವಸ ಪಾಪ ಸ್ನಾನಕ್ಕೆ ಅಂತ ಹೋಗಿದ್ದಾರೆ. ಯಾರೂ ಇಲ್ಲ ಮನೆಯಲ್ವಾ, ಆದ್ದರಿಂದ ಅವ್ರ ಬಟ್ಟೆ ಅವರೇ ಒಪ್ಕೋಬೇಕು. ಅದೊಂದು ನಿಯಮ. ಅವರು ಆರ್ಯಾಮ ಅವ್ರ ಬಟ್ಟೆ ಅವರೇ ಒಪ್ಕೋಬೇಕು. ಇನ್ನೊಬ್ಬರ ಮೇಲೆ ಒಂಥರ ಆ ಜವಾಬ್ದಾರಿ ಇನ್ನೊಬ್ಬರ ಮೇಲೆ ಹಾಕೋದು ಅವ್ರಿಗೆ ಇಷ್ಟ ಆಗಿಲ್ಲ. ಅವ್ರ ಕೆಲಸ ಅವರೇ ಮಾಡ್ತಾರೆ. ಆಗ ಆ ಬಿಸಿಲಿಗೆ ಆ ಒದ್ದೆ ಬಟ್ಟೆಗಳನ್ನೆಲ್ಲ ಹಿಂಡಿ ತಗೊಂಡು ಬರ್ತಾ ಇದ್ದಾರೆ. ಬಿಸಿಲಿಗೆ ತಲೆ ಸುತ್ತಕೊಂಡ್ಬಿಟ್ಟು ಬಿದ್ದರು. ಅಲ್ಲಿ ಸುತ್ತಲೂ ಹತ್ರನೇ ಶಂಕರ ಸ್ನೇಹಿತರೆಲ್ಲ ಓಡಾಡ್ತಿದ್ರು. ಜೋರಾಗಿ ಕೂತ್ಕೊಂಡು ಶಂಕರ ಶಂಕರ ಏನಾಯ್ತು, ಅಮ್ಮ ಬಿದ್ದುಬಿಟ್ರು. ಅಯ್ಯೋ ಅಂತ ಓಡ್ದ. ಹೋಗಿ ನೋಡ್ತಾನೆ, ಬಿಟ್ಬಿಟ್ಟಿದ್ದಾರೆ. ಎತ್ಕೊಂಡ್ಬಿಡೋ ಹಾಗಿಲ್ಲ. ಇವನು ತುಂಬ ಚಿಕ್ಕವನು, ತಾಯಿಯಿಂದ ಎತ್ಕೊಂಡ್ಬರೋಕ್ಕಾಗತ್ತಾ? ಆಗಲ್ಲ. ಹೋಗಲಿ, ಎಲ್ಲ ಇವನ ಜೊತೆಗಾರು. ಅದಕ್ಕೇನು ಮಾಡ್ದ, ಒಂದು ಸ್ವಲ್ಪ ಹೊತ್ತು ಕಾದು ಮುಖದ ಮೇಲೆ ತಣ್ಣೀರು ಹಾಕಿ ಚಿಮುಕಿಸಿ ಮಾಡಿ ಒಂದು 5-10 ನಿಮಿಷ ಕಾದು ಆಮೇಲೆ ನಿಧಾನ ಪ್ರಜ್ಞೆ ಬಂದಮೇಲೆ ಯೋಚನೆ ಮಾಡ್ದ, ಹ್ಯಾಗೆ ಮಾಡೋದು, ಎತ್ಕೊಂಡ್ಬರೋ ಹಾಗಿಲ್ಲ, ಇದು ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ತಾಯಿ ಒಗೆದಿದ್ದ ಬಟ್ಟೆಗಳಿದ್ದು ಆ ಸೀರೆಗಳು ಅದನ್ನೆಲ್ಲ ಏನು ಮಾಡ್ದ, ಬಿಸಿಲಲ್ವಾ, ಅದಕ್ಕೋಸ್ಕರ ದಾರಿಯುದ್ದಕ್ಕೂ ಆ ಸೀರೆಗಳನ್ನೆಲ್ಲ ಹಾಸ್ದ ಮನೆಯೊಳಗೆ. ಒಂದು ಸೀರೆ ಹಾಸೋದು, ಅದ್ರ ಮೇಲೆ ತಕ್ಷಣ ಇನ್ನೊಂದು ಸೀರೆ ಹಾಸೋದು, ಅದ್ರ ಮೇಲೆ ನಿಧಾನ ಕರ್ಕೊಂಡು ಬಂದ ಮನೆಗೆ. ಕರ್ಕೊಂಡ್ಬಂದು ಸ್ವಲ್ಪ ಶುಶ್ರೂಷೆ ಮಾಡಿ ಅವರು ವಿಶ್ರಾಂತಿ ತಗೊಂಡ್ರು. ಅಮ್ಮ, ನಾಳೆಯಿಂದ ನೀವು ಹೇಗಮ್ಮ ಹೋಗೋದು, ಯೋಚನೆ ನನಗೆ. ಸ್ನಾನಕ್ಕೆ ಹೋಗಲೇಬೇಕು, ಆಯಿತಾ, ನದಿಗೆ ಸ್ನಾನಕ್ಕೆ ಹೋಗ್ಬೇಕು. ಹೋಗಲಿ, ಬಟ್ಟೆ ಹೆಣ್ಣು ಹಾಕ್ಬೇಕು, ಅದೇ ಅವರೇ ಮಾಡಬೇಕು, ಎಲ್ಲ ಅವರೇ ಮಾಡಬೇಕಲ್ಲ. ಹೇಗೆ ಮಾಡೋದು, ಏನು ಮಾಡೋದು ಅಂತ ಒಂದೇ ಚಿಂತೆ. ಇನ್ನೇನು ಮಾಡ್ತಾನೆ ಭಗವಂತ, ಇದಕ್ಕೆಲ್ಲ ನೀನೇ ಒಂದು ದಾರಿ ತೋರಿಸ್ಬೇಕು ಅಂತ ಮಾಡಿದ. ಬೆಳಿಗ್ಗೆ ಎದ್ದು ನೋಡೋದ್ರಲ್ಲಿ ಆ ಪೂರ್ಣ ನದಿ ಯಾವುದು ಆ ಕಡೆಯಿಂದ ಬಳಸ್ಕೊಂಡು ಹೋಗ್ತಾ ಇತ್ತು, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಿತ್ತು. ಅದೇನು ಮಳೆ ಜಾಸ್ತಿ ಬಂದಿತ್ತು ಇತ್ಯಾದಿಗಳು ಏನೇ ಇರ್ಬೋದು, ಅದಕ್ಕೊಂದು
ಸಣ್ಣ ದಾರಿ ಕಂಡುತ್ತೋ ಏನೋ ಮನೆ ಮುಂದೆ ನೀರು ಅಲ್ಲಿಗೂ ಹರಿಯೋಕ್ಕೆ ಶುರುವಾಯಿತು ಮನೆ ಎದುರಿಗೆ. ಗೊತ್ತಾಗಲ್ಲ ಅವಾಗ ಅಂತಹ ಸಮಾಧಾನ ಇನ್ನು ಅಮ್ಮ ಅಲ್ಲಿವರೆಗೂ ಹೋಗಬೇಕಾಗಿಲ್ಲ, ಮನೆ ಮುಂದೆನೇ ನದಿ ಹರಿತಾ ಇದೆ, ಅದರಿಂದ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬರ್ತಾರೋ ಅಂತ ಸಮಾಧಾನ. ಗೊತ್ತಾಗಲ್ಲ ಸರಿ. ಕಾಲ ನಿಧಾನವಾಗಿ ಉಳಿತಾ ಇದೆ. ಶಂಕರರು ಅವ್ರ ಗುರುಗಳು ಯಾರು ಪಾಠ ಹೇಳಿದವರು? ಆಚಾರ್ಯ ಯಾರು? ನಾರಾಯಣ ದೀಕ್ಷಿತರು. ಅವ್ರನ್ನ ನೋಡಿ ಪಾಪ ತುಂಬ ದಿನಗಳಾಗ್ಬಿಟ್ಟು ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು ಅಲ್ಲ. ಅದಕ್ಕೋಸ್ಕರ ಶಂಕರರು ಅವ್ರನ್ನ ನೋಡ್ಕೊಂಬರಕ್ಕೆ ಅಂತ ಪಕ್ಕದ ಊರಿಗೆ ಹೋಗಿದ್ರು. ಅಷ್ಟೊತ್ತಿಗೆ ಒಂದು 4 ಜನ ಬ್ರಾಹ್ಮಣರು ಮನೆಗೆ ಬಂದರು. ಬಂದ ತಕ್ಷಣ ಆರ್ಯಾಂಬ ಮನೆಯಲ್ಲೇ ಇದ್ದರು. ಅವರು ಬೇರೆ ಮಕ್ಕಳು ಇರ್ತಾರಲ್ಲ ಮನೆಯಲ್ಲಿ ಪಾಠಕ್ಕೆ ಗುರುಕುಲ ನೋಡೋ ಅವ್ರು ಬಂದಿದ್ದಾರೆ, ಅವ್ರ ಮನೆ ಆಸನ ಹಾಕಿದ್ರು. 4 ಜನ ಕೂತ್ಕೊಂಡ್ರು. ತಾವು ಯಾವತ್ತೂ ಗೊತ್ತಾಗಲಿಲ್ಲ, ಎಲ್ಲಿಂದ ಬಂದಿದ್ದೀರಿ ಅಂತೆಲ್ಲ ಕೇಳಿದ್ರು. ಅವ್ರು ಹೇಳಿದ್ರು, ನಾವು ತಿರುವನಂತಪುರದಿಂದ ಬಂದಿದ್ದೀವಿ ಅಂದರು. ಇವರಿರೋದು ಕಾಲ್ಟಿಗೆ, ಅವ್ರು ಬಂದಿರೋದು ತಿರುವನಂತಪುರ. ಅಂದರೆ ಆಲ್ಮೋಸ್ಟ್ ಈ ಮೂಲೆಯಿಂದ ಕೆಳಗಡೆ ದಕ್ಷಿಣದ ಮೂಲೆಯಿಂದ ಬಂದಿದ್ದಾರೆ ಅವರು ತಿರುವನಂತಪುರ ಅಂತಲ್ವಾ. ಕಾಲ್ಟಿ ಎಲ್ಲ ಬರೋದು ಈ ಕಡೆಗೆ, ಎರ್ನಾಕುಲಂ ಸ್ವಲ್ಪ ಆ ಕಡೆಗೆ ಹೋಗ್ಬೇಕು. ತ್ರಿಶೂರು, ಎರ್ನಾಕುಲಂ ಈ ಕಡೆಯಿಂದ ಎಲ್ಲ ಮೇಲೆ ನೋಡಿದ್ರೆ ಕೆಳಗೆ ದಕ್ಷಿಣ. ತುಂಬ ಸಂತೋಷ. ತಾವೇನು ಬಂದಿದ್ದು ಗೊತ್ತಾಗಲಿಲ್ಲ. ಇಲ್ಲ, ನಾವು ಊಷಭದ್ರಿಗೆ ಹೋಗಿದ್ವಿ. ಊಷಭದ್ರಿ ಅಂದರೆ ತ್ರಿಶೂರು. ಇವಾಗ ತ್ರಿಶೂರು ಅಂದರೆ ಇರ್ತಾರೆ ಅಲ್ವಾ, ತ್ರಿಶೂರ್ಗೆ ಹೋಗಿದ್ವಿ. ಅಲ್ಲಿ ಊಷಭದ್ರಿಗೆ ಹೋಗಿದ್ದರೆ ಅಲ್ಲಿ ಹೇಳಿದ್ರು, ಈ ತರಹ ನಿಮ್ಮ ಮಗನ ವಿಷಯ ಕೇಳಿದ್ವಿ, ಒಳ್ಳೆ ವಿದ್ವಾಂಸನಂತೆ. ಕೇಳೋಕ್ಕೇನೆ ಒಂಥರ ಇರುತ್ತೆ. 6 ವರ್ಷದ ಹುಡುಗ ಒಳ್ಳೆ ವಿದ್ವಾಂಸನಂತೆ ಅಂದರೆ ಆಗಿರ್ಬೋದು. ಒಳ್ಳೆ ವಿದ್ವಾಂಸನಂತೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಹೋಗಿ ಅವನ ವಿಚಾರ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ. ಇವರಿಬ್ಬರು ನ್ಯಾಯ ಪಂಡಿತರು, ನ್ಯಾಯ ಓದಿರುವಂಥವ್ರು. ನಾನು ಸ್ವಲ್ಪ ಮೀಮಾಂಸ ಓದ್ಕೊಂಡಿದ್ದೀನಿ, ಅವರು ಜ್ಯೋತಿಷ್ಯ ಅದೆಲ್ಲ ಮಾಡ್ತಾರೆ ಅಂತ ಪರಿಚಯ ಮಾಡ್ತಾರೆ. ತುಂಬ ಸಂತೋಷ ಆಯಿತು. ಆಮೇಲೆ ಊಟಕ್ಕೆ ಹೇಳಿದ್ದು, ಊಟ ಆಯಿತು. ಆರ್ಯಾಂಬೆಗೆ ಈ ಮೀಮಾಂಸ ಓದ್ಕೊಂಡಿರೋದೇನೋ ಪ್ರಯೋಜನ ಇಲ್ಲ, ನ್ಯಾಯ ಓದೋದಂತೂ ಪ್ರಯೋಜನವೇ ಇಲ್ಲ. ಕೊನೆಗೆ ಜ್ಯೋತಿಷ ಹೇಳ್ತಾರಲ್ಲ, ಮನಸ್ಸು ಆ ಕಡೆ ಹೋಯಿತು. ಒಳ್ಳೆಯ ಸಮಯ ಇದು, ಯಾಕೆಂದರೆ ಶಂಕರನ ಮನೆಯಲ್ಲೂ ಎಲ್ಲೂ ಇಲ್ಲ, ಹೊರಗಡೆ ಹೋಗಿಲ್ಲ. ಆದ್ದರಿಂದ ಏನು ಕೇಳಬೇಕು ಕೇಳಿಬಿಟ್ರೆ ಅವಾಗ ಸ್ವಲ್ಪ ನೆಮ್ಮದಿ ಆಗುತ್ತೆ ಅಂತ ಜಾತಕ ತಗೊಂಡು ಮುಂದೆ ಹೇಳಿ, ಇದು ನನ್ನ ಮಗನ ಜಾತಕ, ಒಂದು ಸ್ವಲ್ಪ ನೋಡಿ ಹೇಳ್ತೀರಾ ಹೇಗಿದ್ದಾನೆ ಅಂತ. ಅವ್ರು ನೋಡಿದ್ರು. ನೋಡಿದ ತಕ್ಷಣ ಅವ್ರ ಕಣ್ಣುಗಳೆಲ್ಲ ಹಿಂಗೆ ಅರಳುತ್ತಂತೆ. ಜಾತಕ ಒಬ್ಬ ಬಹಳ ಚೆನ್ನಾಗಿದೆ ಜಾತಕ, ತುಂಬ ಮೇಧಾವಿ. ಬೃಹಸ್ಪತಿ ಅಂದರೆ ಗುರು, ಬೃಹಸ್ಪತಿ ವಾಕ್ಸ್ಥಾನದಲ್ಲಿದ್ದಾನೆ. ಆದ್ದರಿಂದ ಅವನು ಗುರುಸ್ಥಾನವನ್ನು ಅಲಂಕಾರ ಮಾಡ್ತಾನೆ. ಎಲ್ಲರಿಗೂ ಪ್ರಪಂಚಕ್ಕೆಲ್ಲ ಮಾರ್ಗದರ್ಶನ ಮಾಡುವಷ್ಟು ದೊಡ್ಡವನು ಅಂತಾನೆ, ಏನು ಯೋಚನೆ ಇಲ್ಲ. ಆಯಸ್ಸು ಹೇಗಿರುತ್ತೆ ತಾಯಿ. ನನ್ನ ಜ್ಞಾಪಕ ಇದೆ, ನಮ್ಮ ಸ್ವಾಮಿಗಳು ಅವ್ರ ತಾಯಿಯವರು ಅವರ ಅಂತ್ಯ ಕಾಲದಲ್ಲಿ
ಮಲಗಿದ್ರು. ಅವರು ತೀರಾ ಮೆತ್ತಗಾಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಬಂದರು. ಬಂದರೆ ಮಲಗಿದ್ರು. ನಾನು ಕಣ್ತಿರೋದು. ಗುರುಗಳು ಕೇಳಿದ್ರು, ಅಮ್ಮ ಮೆಲ್ಲ ಕಣ್ತಿರೋದು ಅಂದರೆ ಹೇಳೋಕ್ಕೆ ಆಗಲ್ಲ. 94 ವರ್ಷ. ಮೆಲ್ಲಿಗೆ ವಸ್ತ್ರ ಅಂದರೆ ಬಂದ್ರ ನೀವು ಬಂದ್ಯಾ ಅಂತ ಹೇಳ್ತಾ ಇರಲಿಲ್ಲ. ಏಕವಚನದಲ್ಲಿ ಮಾತಾಡೋಲ್ಲ. ಬಂದ್ರ ನಿಧಾನ ಹೇಳಕ್ಕೆ ನೋಡಿ ಬಂದು ಮೊದಲನೇ ಮಾತೇನು ಗೊತ್ತಾ? ಅವ್ರ ಬಾಯಿ ಬಂದಿದ್ದು ಅವ್ರ ತಾಯಿ ಮಾತು ಬಾಯಿ, ನಿಮ್ದು ಭಿಕ್ಷೆ ಅಂತ. ಗುರುಗಳಿಗೆ ತಡ್ಕೊಳಕ್ಕಾಗಿಲ್ಲ. ಅದ್ಭುತ. ಆಮೇಲೆ ಬಂದು ಕೇಳಿದ್ರು, ಏನು ವಸ್ತು ಅಂತ ನಿಜವಾಗ್ಲೂ ತಾಯಿ ಅಂದರೆ ಈಗಲೂ ಆಗಲೂ ಅನ್ನೋತಾ ಇದ್ದಾರೆ. ಅಂಥದ್ರಲ್ಲಿ ನನಗೆ ಭಿಕ್ಷೆ ಆಗಿದೆಯಾ ಇಲ್ವಾ ಅಂತ ಕೇಳ್ಕೊಳ್ಳ ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ. ಅಷ್ಟು ಬೆಂಬಲಿಸ್ತು ತಾಯಿ. ಅದನ್ನು ಕೇಳ್ತಾ ಇದ್ದಾರೆ. ಕೇಳ್ಬಿಟ್ಟು ಆಯಸ್ಸು 8 ವರ್ಷದಲ್ಲಿ ಒಂದು ಗಂಡಾಂತರ ಇದೆಯಮ್ಮ, ಅದು ತಾಟ್ಬಿಟ್ರೆ ಆಮೇಲೆ ಚೆನ್ನಾಗಿರ್ತಾನೆ. ಅದರ ಎಷ್ಟು ಎತ್ತರ ಅಂತ ಹೇಳಲ್ಲ, ಆಮೇಲೆ ಚೆನ್ನಾಗಿರ್ತಾನೆ ಅಷ್ಟೇ. ಏನು ನೀವೇನು ಯೋಚನೆ ಮಾಡಬೇಡಿ, ತುಂಬ ಆಪತ್ತಿದೆಯಾ ಏನಾದರೂ? ಏನಿಲ್ಲಮ್ಮ, ಏನು ಪರವಾಗಿಲ್ಲ, ಸರಿ ಹೋಗ್ಬಿಡಿ. ತಕ್ಷಣ ತಾಯಿ ಕೇಳಿದ್ಲು, ನಾವೇನಾದರೂ ಸ್ವಲ್ಪ ಜಪ ಅದು ಏನಾದರೂ ಮಾಡಬೇಕಾ? ಅವ್ರು ಹೇಳಿದ್ರು, ನೀವು ಮಾಡೋಂಥದ್ದು ಏನೂ ಇಲ್ಲ. ನಿಮಗೆ ಗೊತ್ತಿದ್ರೆ ನೀವೇನಾದರೂ ನಮ್ಮ ಜಪಗಳು ಅದೆಲ್ಲ ಏನೂ ಕೆಲಸ ಮಾಡಲ್ಲಮ್ಮ. ಅವನು ಬಹಳ ದೊಡ್ಡವನಾಗೋಗಿದ್ದಾನೆ. ಆದ್ದರಿಂದ ಮಿಕ್ಕ ಎಲ್ಲವನ್ನು ನೋಡಿದ್ರೆ ಈ ಗಂಡಾಂತರದಿಂದ ಪಾರಾಗ್ತಾನೆ ಅಂತ ಗೊತ್ತಾಗ್ತಾ ಇದೆ. ಅವನ ಕ್ಷೇಮಕ್ಕೋಸ್ಕರ ಆ ದೇವತೆಗಳೇ ಜಪಗಳು ಮಾಡ್ತಾರೆ, ತಪಸ್ಸು ಮಾಡ್ತಾರೆ. ಏನು ವಿಷಯ ಮಾಡೋದು? ಅವಾಗ ಹೇಳಿದ್ರು, ಪರಮೇಶ್ವರನನ್ನ ಅಂದರೆ ಅಂತಹ ಒಂದು ಅಂಶವನ್ನು ಆ ಸಮಯ ನೋಡಿಕೊಂಡು ಅವರು ಏನು ಮಾಡಬೇಕು ಅದೆಲ್ಲ ಮಾಡ್ತಾರೆ. ಬಿಡಿ, ಏನು ನಿಶ್ಚಿಂತೆ. ಆದರೂ ಕೂಡ ತಾಯಿಗೆ ಅದೇನೋ ಅಂತ ಇರ್ತಾರೆ, ಹೇಳಿದ್ರು ಕೂಡ ಹಿಂಗಂತಾನೇ ಇರುತ್ತೆ. ಊಟ ಮಾಡಿದ್ರು, ಇನ್ನೇನು ಹೊರಡಬೇಕೋ ಅಷ್ಟೊತ್ತಿಗೆ ಶಂಕರ ಒಳಗಡೆ ಬಂದ. ಒಳಗಡೆ ಬಂದು ಕೇಳಿದ್ರು, ಯಾವಾಗ ಬಂದ್ರಿ, ಏನು ಎಲ್ಲ ವಿಚಾರಿಸಿದ್ರು. ಏನೂ ಇಲ್ಲ, ಈಗ ಬಂದಿದ್ವಿ, ಇಲ್ಲ ನೀವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ. ನೋಡಿದ್ವಿ, ತುಂಬ ಸಂತೋಷ ಆಯಿತು. ಪ್ರವರ ಹೇಳ್ಕೊಂಡು ನಮಸ್ಕಾರ ಮಾಡೋಕ್ಕೆ ಅಂತ ಹೋದರು. ಯಾರೋ ಶಂಕರರು ಆಪತ್ ಸನ್ಯಾಸ ಅಷ್ಟೇ ತಗೊಂಡ್ರು. ಯಾಕೆ ನಮಸ್ಕಾರ ಅಂದಾಗ ಅವರೆಲ್ಲ ಕಾಲಿ ಹಿಂದಕ್ಕೆ ಕೇಳ್ಕೊಂಡ್ರು, ಬೇಡ ಏನು ನಮಸ್ಕಾರ ಬೇಡ ಸರ್. ಯಾಕೆಂದರೆ 5
ಗ್ರಹಗಳು ಉಚ್ಚ ಸ್ಥಾನದಲ್ಲಿತ್ತು ಅವರಿಗೆ. ಅಂದರೆ ಲೋಕಕ್ಕೆಲ್ಲ ಗುರುವಾಗುವಂತಹ ಲಕ್ಷಣ. ಆದ್ದರಿಂದ ಸಾಮಾನ್ಯನಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ ಜಾಗದಿಂದ. ಆದ್ದರಿಂದ ಇವ್ರಿಗೆ ನಾವು ನಮಸ್ಕಾರ ಮಾಡಿಸ್ಕೊಂಡ್ರೆ ನಮ್ಮ ಗತಿ ಏನಾಗಬೇಕು ಅಂತ ಗೊತ್ತಾಗಿದೆ. ಅದನ್ನು ನಮಸ್ಕಾರ ಮಾಡಬಾರ್ದು, ಬೇಡ, ಏನು ಬರೋದು ಎಲ್ಲ ಆಗಿದೆ. ಬೆಲ್ಲ ಕಾಲು ಹಿಡ್ಕೊಂಡ್ರು, ನಿಮ್ಮ ದರ್ಶನ ಪಡೆದು ನಾವೆಲ್ಲ ಧನ್ಯರಾದ್ವಿ ಅಂತೆಲ್ಲ ಅವರಲ್ಲೇ ಕಣ್ಸನ್ನೆಲ್ಲ ಮಾತಾಡ್ಕೊಂಡ್ರು. ಹೊರಟು ಸರಿ. ಅವರು ಹೊರಟ ತಕ್ಷಣ ಏನು ಮಾತಾಡದೆ ಆರ್ಯ ಅಂದರೆ ಒಳಗಡೆ ಬರೋದು. ಸ್ವಲ್ಪ ದಿನ ಸುಮ್ಮನೆ ಇತ್ತು ಆರ್ಯ, ಏನು ಮಾತಾಡಲಿಲ್ಲ. ಶಂಕರರು ನೋಡ್ತಾನೇ ಇದ್ದಾರೆ. ಅವನು ಏನೋ ದುಃಖ. ಅವರು ಬ್ರಾಹ್ಮಣರೆಲ್ಲ ಬಂದಿದ್ರಲ್ಲ, ಬಂದು ಹೋದಾಗಿಂದ ಅವ್ರ ಮನಸ್ಸಿನಲ್ಲಿ ಏನೋ ಒಂಥರ ದುಃಖ. ಶಂಕರರು ಏನು ಮಾಡಿದ್ರು, ನಾವಿದ್ರೆ ಏನು ಕೇಳ್ತೀವಿ, ಅಮ್ಮ ಅವ್ರೇನು ಹೇಳಿದ್ರು ಕೇಳ್ತೀವಿ. ಅಪ್ಪರು ಅವ್ರು ಹೇಳಿದ್ರು, ಅವ್ರೇನು ಮಾಡಿದ್ರು, ಅವ್ರು ಮಾತಾಡ್ತಾ ಇರೋದನ್ನು ಅವ್ರ ಬಾಗಿಲಲ್ಲಿ ಬಂದಿದ್ರು. ಅವ್ರು ಹೇಳ್ತಾ ಇದ್ದಾಗೆಲ್ಲ ಅವ್ರು ಬಂದಿದ್ರು. ಇನ್ನು ಒಳಗಡೆ ಬಂದರೆ ಅವ್ರು ಹೇಳೋದನ್ನು ನಿಲ್ಲಿಸ್ತಾರೆ ಅಂತ ಬಾಗಿಲು ಹಿಂದೆ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇದ್ರು. ಆಮೇಲೆ ಸುಮ್ಮನೆ ಸಹಜವಾಗಿ ಬಂದರು, ಅವರೆಲ್ಲ ಹೊರಟರು. ಎಲ್ಲ ಶಂಕರ ತಾಯಿ ಹತ್ರ ಏನಮ್ಮ, ಏನೇನೋ ಒಂದು ಚಿಂತೆಯಲ್ಲಿದೆಯಾ, ಏನು ಹೇಳೋದು, ಏನು ಇಲ್ಲ ಬಿಡಪ್ಪ ಅಂತ ಕಣ್ಣು ನೋಡ್ಸ್ಕೊಂಡು ಆ ಕಡೆ ಹೇಳ್ಬೋದು. ಏನಿಲ್ಲ ಸುಮ್ಮನೆ ಇದ್ರು. ಇನ್ನೊಂದು 2-3 ದಿವಸ ಆಯಿತು. ಈ ಸುಮ್ಮನೆ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಅಲ್ವಾ? ಆದ್ದರಿಂದ ಶಂಕರರೇ ಬಂದು ನೇರವಾಗಿ ಶುರು ಮಾಡಿದ್ರು. ಅಮ್ಮ ನೋಡಮ್ಮ, ಅಪ್ಪ ಇದ್ರು, ಹೊರಟೋದ್ರು. ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಹುಟ್ಟಿರುವಂತಹ ಶರೀರ ಯಾವುದೇ ಇದ್ದರೂ ಯಾರೇ ಇದ್ದರೂ ಕೂಡ ಅದೊಂದು ದಿವಸ ಹೋಗಲೇಬೇಕು. ಅದನ್ನೇನು ಯಾವನೇನು ತಡೆಯೋಕ್ಕಾಗಲ್ಲ. ಇದು ಸತ್ಯ. ಯಾವತ್ತಿದ್ರೂ ಈ ಶರೀರ ಹೋಗುವಂತಹದ್ದೇನು ಗೊತ್ತು. ನಾನು ನೋಡಮ್ಮ, ನಾನು ಹೋಗ್ಬಿಟ್ರೆ, ಶಂಕರ ಹೇಳ್ತಾರೆ, ನಾನು ಹೋಗ್ಬಿಟ್ರೆ ಆಮೇಲೆ ಶ್ರಾದ್ದಗಳನ್ನು ಕೂಡ ಮಾಡೋಂಥವ್ರು ಯಾರೂ ಇಲ್ಲ. ನನಗೇನು ಮಾಡ್ತಾರೆ ಆಮೇಲೆ? ಯಾಕೆಂದರೆ ಅವ್ರಿಗಾದ್ರೆ ನಾನಿದ್ದೀನಿ, ನನಗೆ ಯಾರೂ ಇಲ್ಲ. ಆದ್ದರಿಂದ ಯಾಕೆಂದರೆ ಆಪತ್ ಸನ್ಯಾಸ ತೊಗೊಂಡು ಆಗೋಯ್ತು. ಬ್ರಹ್ಮಚಾರಿ ಗೃಹಸ್ಥ ಅಂತಲ್ಲ, ಆಗೋಯ್ತು. ಇಲ್ಲ ಆಗಿಲ್ಲ ಆಯ್ತಲ್ವಾ? ಆದ್ದರಿಂದ ನನಗ್ಯಾರು ಮಾಡೋರು? ಆದ್ದರಿಂದ ಒಂದು ಕೆಲಸ ಮಾಡೋದು, ಅದಕ್ಕೊಂದು ದಾರಿ ಇದೆ ನೋಡು. ನಾನು ಸನ್ಯಾಸಿ ಆದರೆ ಇದಕ್ಕೊಂದು ದಾರಿ ಇರುತ್ತೆ. ಸನ್ಯಾಸಿ ಆದರೆ ಅಂದ ತಕ್ಷಣ ಗೊಳೋ ಆಲೋಚನೆ ಮಾಡು. ಅಯ್ಯೋ ಹೋಗಪ್ಪ, ನೀನು ಸುಮ್ಮನೆ ಏನೇನೋ ಹೇಳ್ತೇವೆ, ನೀನು ಹೋಗಿ ಅದು ಹೋಗ್ತಾನೆ. ಸರಿ, ಪದೇ ಪದೇ ಕೇಳಬಾರ್ದು ಅಂತ ಸುಮ್ಮನೆ ಇದ್ರು. ಇನ್ನೊಂದು ಸ್ವಲ್ಪ ದಿವಸ ಸರಿ ಬಂದು ಕೇಳಿದ್ರು. ಅದೇ ಏನಮ್ಮ ಸ್ವಲ್ಪ ಏನಾದ್ರು ಯೋಚನೆ ಮಾಡಿದ್ಯಾ? ಏನೂ ಇಲ್ಲ, ಸುಮ್ಮನೆ ಇದ್ರು. ಸ್ನಾನಕ್ಕೆ ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ ಸ್ನಾನಕ್ಕೆ, ಆಯಿತಾ? ಒಬ್ಬೊಬ್ಬರು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ಬಟ್ಟೆ ಒಗಿತಾ ಇದ್ದಾರೆ, ಕೆಲವರು ಮೀನು ಹಿಡಿತಾ ಇರ್ತಾರೆ, ಮಕ್ಕಳೆಲ್ಲ ಸ್ನೇಹಿತರೆಲ್ಲ ಈಜ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಶಂಕರರು ಇಳಿದಿದ್ದಾರೆ ನೀರಿಗೆ. ಇದ್ದಕ್ಕಿದ್ದಾಗೇನೆ ಕೂಗೋಕ್ ಶುರು ಮಾಡಿದ್ರು. ಯಾಕೆಂದರೆ ಮುಂಚೆನೇ ಹೇಳಿದ್ರು, ನೋಡಮ್ಮ ನಾನು ಸನ್ಯಾಸಿ ಆದರೆ ಆಗ ಇದರಿಂದ ತಪ್ಪಿಸ್ಕೋಬೋದು,
ಯಾಕೆಂದರೆ ಧರ್ಮಕ್ಕೆ ವಿರುದ್ಧವಾಗಿ ಹೋಗೋ ಹಾಗೂ ಇಲ್ಲ, ಮಾಡದೆ ಸುಮ್ಮನೆ ಇರೋ ಹಾಗಿಲ್ಲ. ಮತ್ತು ಇನ್ನೂ ಒಂದೇನಪ್ಪ ಅಂದರೆ, ಸನ್ಯಾಸಿ ಆಗಬೇಕು ಅಂದರೆ ತಾಯಿಯ ಅನುಮತಿ ಇಲ್ಲದೆ ತಗೊಳ್ಳೋ ಹಾಗೂ ಇಲ್ಲ. ಬ್ರಹ್ಮಚಾರಿ ಸನ್ಯಾಸಿ ಆಗಬೇಕು ಅಂದರೆ ತಾಯಿಯಿಂದ ಅನುಮತಿ ಬೇಕು. ಗೃಹಸ್ಥನಿಗಾದರೆ ಹೆಂಡತಿಯಿಂದ ಅನುಮತಿ ಬೇಕು. ಹಾಗೆ ಅಲ್ವಾ? ಆದ್ದರಿಂದ ನೀನು ಅನುಮತಿ ಕೊಡದೇ ಇದ್ದರೆ ನಾನು ಇದೇನು ಮಾಡೋ ಹಾಗಿಲ್ಲ, ಆದರೆ ನೀನು ಯೋಚನೆ ಮಾಡು, ಏನು ತೊಂದರೆ ಆಗ್ಬೋದು ಅಂತ ಯೋಚನೆ ಮಾಡು ಅಂತ ಹೇಳಿದ್ರು. ಅಲ್ಲೋ ನೀರು ಹೇಳಿದ ತಕ್ಷಣ ಜೋರಾಗಿ ಹೋಗ್ಬೋದು, ಅಮ್ಮ ಅಮ್ಮ ಅಂತ ಹೋಗಿ ಶುರು ಮಾಡಿದ್ರು. ಅಮ್ಮ ಅಮ್ಮ ಅಂತ ಕೂಗಿದ ತಕ್ಷಣ ಅಯ್ಯೋ ಅಂತ ಕೂಗಿದ್ರು. ಎಲ್ಲರೂ ನೋಡಿದ್ರು, ಏನು ಇಷ್ಟು ಜೋರು ಕೂಗ್ತಾ ಇದ್ರೆ. ನೋಡಿದ್ರೆ ಅಲ್ಲಿ ಮೊಸಳೆ ಹಿಡ್ಬಿಟ್ಟಿದೆ. ಹೇಳ್ತಾನೆ, ಅಮ್ಮ ಮೊಸಳೆ ಹಿಡ್ಬಿಟ್ಟಿದೆ. ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆ ಕೂಗು ಕೇಳಿದ್ರು ಇಲ್ವ, ಎಲ್ಲರೂ ಓಡ್ ಬಂದರು. ಆ ಕಡೆ ಬೆಸ್ತರಿದ್ರು. ಬೆಸ್ತರು ಅಂದರೆ ಯಾರ? ಮೀನು ಹಿಡಿಯೋರು. ಅವರು ಅವ್ರ ಇಟ್ಗೆ ಇರ್ತಲ್ಲ, ಅದನ್ನೆಲ್ಲ ತೊಗೊಂಬಂದು ಹುಡುಗರೆಲ್ಲ ಇದ್ರ ಸ್ನೇಹಿತರು ತೆಗೆದು ಕಲ್ಲೊಡೆಯೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಅವರೆಲ್ಲ ಅದನ್ನು ತೊಗೊಂಡೆಲ್ಲ ಅದನ್ನೆಲ್ಲ ಹೊಡೆಯೋಕ್ಕೆ ಶುರು ಮಾಡಿದ್ರು ಅಂತಲ್ವ. ಆಮೇಲೆ ಅವ್ರ ಹತ್ರ ಉದ್ದ ವಸ್ತ್ರ ಐತಲ್ಲ, ಅದನ್ನು ತೆಗೆದು ಹೀಗೆ ಎಸ್ದು ಹೀಗೆ ಕಟ್ಟಿಬಿಟ್ಟು ಅವ್ರನ್ನ ಎಳ್ಕೊಳಕ್ಕೆ ಶುರು ಮಾಡಿದ್ರೆ ಅಷ್ಟೊತ್ತಿಗೆ ಎಲ್ಲ ಮಾಡಿ ಅಂತೂ ಅದು ಬಿಡ್ತು. ಇವ್ರನ್ನ ಎಳ್ಕೊಂಡು ಈ ಕಡೆ ದಡಕ್ಕೆ ಬಂದರು. ಗೊತ್ತಲ್ಲ, ಬಂದರೆ ಸ್ವಲ್ಪ ಎಲ್ಲ ಕಾಲಿಗೆ ಹಲ್ಲಿನ ಗುರುತು ಬಿಟ್ಟಿರುತ್ತೆ, ಸ್ವಲ್ಪ ಅರ್ಥ ಬರ್ತಾಯಿತ್ತು. ಅದನ್ನೆಲ್ಲ ಅಲ್ಲೇ ಒಂದು ಸೊಪ್ಪು ಬೆಳೆದಿತ್ತು. ಆ ಸೊಪ್ಪಿಗೆ ಗಾಯಮಾರಿ ಅಂತ ಹೆಸರು. ಗೊತ್ತಲ್ಲ? ಗಾಯಮಾರಿ. ಆದ್ದರಿಂದ ಆ ಗಾಯಮಾರಿ ಸೊಪ್ಪನ್ನು ಚೆನ್ನಾಗಿ ಹಿಂಡಿ ಮಾಡಿ ರಸ ಹಾಕಿ ಅದನ್ನು ಎಲೆ ಕಲ್ಕ ಅಂದರೆ ಅರೆದು ಬಿಟ್ಟು ಅದನ್ನು ಕಟ್ಟಿದ್ರು. ಆಮೇಲೆ ಇಲ್ಲ ಸರಿ ಎತ್ಕೊಳಕ್ಕೆ ಹೋದ್ರು. ಒಳಗಡೆ ಕೂಗಿದ್ನಲ್ಲ, ಅವ್ರು ಈಟಿ ನೋಡ್ತಾ ಇದ್ರಲ್ಲ, ಅವಾಗ ಜೋರಾಗಿ ಹೇಳಿದಂತೆ ಶಂಕರ, ಅಮ್ಮ ನೋಡು, ಇವಾಗ ನೀನು ಈಗಾದರೂ ಅನುಮತಿ ಕೊಡು. ಈ ಅನುಮತಿ ಕೊಟ್ಟರೆ ನಾನು ಸನ್ಯಾಸಿ ಆಗಾದ್ರೂ ಹೊರಟೋಗ್ತೀನಿ. ಆ ಮೊಸಳೆ ಕೆಳಗೆ ಹಾಕೊಂಡು ಹೊರಟೋಗ್ತಾ ಇದೆ. ನೀನು ಇವಾಗ ಅನುಮತಿ ಕೊಟ್ಟರೆ ನಾನು ಸನ್ಯಾಸಿ ಆದರೆ ತೊಂದರೆಯಿಂದ ಪಾರಾಗಬಹುದು. ಇಲ್ಲಾಂದರೆ ತುಂಬ ತೊಂದರೆ ಆಗ್ಬಿಡ್ತಮ್ಮ. ಗೊತ್ತಾಗ್ತದೆ ಹೇಳಿದ್ದ. ಜೋರಾಗಿ ಪಾಪ ತಾಯಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಪ್ಪ ನೀನು ಏನು ಬೇಕಾದ್ರೂ ಮಾಡ್ಕೊಳಪ್ಪ ಅಂದ್ಬಿಡ್ಲ. ಯಾಕೆಂದರೆ ಗಾಬರಿ. ಸರಿ ಆಯ್ತು, ಇವಾಗ ಇನ್ನೇನು ಆಗೋದು, ನೀವು ಒಳಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ ಅಂದಾಗ ಇನ್ನೇನು ತಾನೇ ಮಾಡ್ಕೊಳ್ತಾರೆ. ನಾನು ಸನ್ಯಾಸಿ ಆಗೋದು ಹೋಗೋದಕ್ಕೆ ನಾನು ಅನುಮತಿ ಕೊಡೋಣ. ಸರಿ ಭೂಹ ಸನ್ಯಸ್ತಮಯ, ಭುವಃ ಸನ್ಯಸ್ತಮಯ, ಸ್ವಃ ಸನ್ಯಸ್ತಮಯ, ಜೋರಾಗಿ ಹೋಗೋದು. ಎಲ್ಲ ಮಾಡಿ ತೆಗೆದು ತೆಗೆದು ಕಿತ್ತು ಬಿಸಾಕ್ಬಿಟ್ರು. ಅಷ್ಟೊತ್ತಿಗೆ ಮೊಸಳೆಯವರು ಬಿಟ್ಟಿದ್ದು ಬಂದರು. ಉಪಚಾರ ಎಲ್ಲ ಮಾಡಿದ್ಮೇಲೆ ಇವ್ರು ಕರ್ಕೊಂಡು ಹೋಗಿ ಅಂತ ಎತ್ಕೊಳಕ್ಕೆ ಹೋದ್ರು. ಏನು ಬೇಡ, ಸರಿಯಾಗಿದೆ, ಏನು ಬೇಡ, ಏನಾಗಿತ್ತು ಬಿಡಿ, ನಿಂತ್ಕೊಂಡಿಲ್ಲ. ಆರ್ಯಾಂಬ ಹೇಳ್ತು, ಬೇಡಪ್ಪ, ಈ ನದಿಗೆ ಸ್ನಾನಕ್ಕೆ ಬರೋದೇ ಬೇಡ, ನಡಿ ಮನೆಗೆ ಹೋಗೋಣ, ಅಲ್ಲೇ ಮಾಡೋದಾಯ್ತು, ನಡಿ. ಶಂಕರರು ಸುಮ್ಮನೆ ನಿಂತಿದ್ದಾರೆ. ನಡಿಯಪ್ಪ ಮನೆಗೆ ಅಂದರು. ಶಂಕರ್ ಏನು ಮಾತಾಡಲಿಲ್ಲ.
ಯಾಕಪ್ಪ ನೋವ ಕರ್ಕೊಂಡು ಹೋಗ್ಬಿಡದ ಎಲ್ಲರೂ ಕೇಳಿದ. ಶಂಕರ ಹೇಳಿದ, ಅಮ್ಮ ನಾನು ಮನೆಗೆ ಬರೋ ಹಾಗಿಲ್ಲ. ಏನಪ್ಪ ಏನು ಹಂಗಂದ್ರೆ ಯಾಕಪ್ಪ? ಅಮ್ಮ ನಾನು ಇವಾಗ ಸನ್ಯಾಸಿ ಆಗಿದ್ದೀನಿ, ಮನೆ ಬರೋ ಹಾಗಿಲ್ಲ ಅಮ್ಮ. ಅಯ್ಯೋ ಅಂತ ಅಳಕ್ ಶುರು. ಹಾಗೆಲ್ಲ ಹೇಳ್ಬಿಡ್ಬಿಡಪ್ಪ, ಏನೂ ಇಲ್ಲ, ಅದೆಲ್ಲ ಏನಿಲ್ಲಪ್ಪ ಬಿಡು. ಇವಾಗ ಹೇಳಲ್ವಾ? ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾತಾಡಲ್ವಾ? ಮಡಿ ಆಚಾರದ ವಿಷಯದಲ್ಲಿ ಮಡಿಯನ್ನೆಲ್ಲ ಏನಿಲ್ಲ, ಪರವಾಗಿಲ್ಲ ತಿನ್ನು, ಪರವಾಗಿಲ್ಲ ತಿನ್ನು ಅಂತ. ಏನು ಪರವಾಗಿಲ್ಲ, ಒಂದು ದಿವಸ ಮಾಡಿದ್ರೆ ಏನು ಪರವಾಗಿಲ್ಲ ತಿನ್ನಪ್ಪ, ಅವೆಲ್ಲ ಏನಿಲ್ಲ, ಅದೇನೋ ಏನೋ ಆ ಕ್ಷಣಕ್ಕೆ ಏನೋ ಒಂದು ಸಮಾಧಾನಕ್ಕೆ ಏನೋ ಒಂದು ಹೇಳ್ಬಿಡ್ಬೇಕು, ಅದನ್ನ ಹೇಳ್ಬಿಡು. ಆರ್ಯ ಮೇಲೂ ಅಲ್ಲೇ ಕೆಲಸ ಮಾಡೋದು. ಅಯ್ಯೋ ಏನು ಪರವಾಗಿಲ್ಲ ಬಿಡಪ್ಪ, ಅದೆಲ್ಲ ಏನಿಲ್ಲ, ಪರವಾಗಿಲ್ಲ ನಡಿ ಅಂದರು. ಶಂಕರ ಹೇಳಿದ್ರು, ಅಮ್ಮ ಹಾಗೆಲ್ಲ ಮಾಡೋ ಹಾಗಿಲ್ಲ, ಅಮ್ಮ ಧರ್ಮಕ್ಕೆ ವಿರುದ್ಧವಾಗಿ ಹೋಗೋ ಹಾಗಿಲ್ಲ, ಹಾಗೆಲ್ಲ ಮಾಡ. ನೋಡು, ನಿನ್ನ ಅನುಮತಿಯನ್ನು ಪಡೆದು ನಾನು ಸನ್ಯಾಸ ತಗೊಂಡಿದ್ದೀನಿ. ನಿನ್ನ ಅನುಮತಿ ಕೊಟ್ಟಿದೆಯಾ ತಾನೆ? ಅದಾದ್ಮೇಲೆ ತಾನೇ ತಗೊಂಡಿದ್ದು. ನಾನು ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡಿಲ್ಲ ಅಂದರೆ ನಮ್ಮ. ಆದ್ದರಿಂದ ದಯವಿಟ್ಟು ಬಲವಂತ ಮಾಡಬೇಡಿ, ನಾನು ಮನೆಗೆ ಬರೋ ಹಾಗಿಲ್ಲ. ಏನಲ್ಲಿ ಇದ್ದವರೆಲ್ಲ ಕೂಗೋಕೆ ಶುರು ಮಾಡಿದ್ರು. ಏನು ಸನ್ಯಾಸಿ ಅಂತೀರ, ಸನ್ಯಾಸಿ ಇಷ್ಟುದ್ದ ಇದೆ ಚೋಪ್ರ, ಏನೋ ಸನ್ಯಾಸಿ ಬಗ್ಗೆ ನೀಗೇನು ಗೊತ್ತು ಸನ್ಯಾಸ ಅಂತೆಲ್ಲ ಶುರು ಮಾಡಿದ್ರು. ಒಬ್ಬೊಬ್ಬರು ಒಂದು ಹೇಳ್ತಾ ಇದ್ದಾರೆ, ಎಲ್ಲೋ ಇದೆ ಸನ್ಯಾಸ ಅಂತ ಗೊತ್ತಾ ನಿಮಗೆ, ಹಾಗೆ ಮಾಡಬೇಕು ಅಂತ. ಬ್ರಹ್ಮಚರ್ಯ ಆದಮೇಲೆ ಗೃಹಸ್ಥನಾಗಬೇಕು, ಗೃಹಸ್ಥನಾದ ಮೇಲೆ ವಾನಪ್ರಸ್ಥಕ್ಕೆ ಹೋಗಬೇಕು, ವಾನಪ್ರಸ್ಥ ಆದಮೇಲೆ ಸನ್ಯಾಸ ಅಂತ ಹೇಳಿರೋದು ಅಂದರು. ಸುಮ್ಮನೆ ಏನೂ ಮಾತಾಡಲಿಲ್ಲ. ಅಷ್ಟೇ ಅಲ್ಲ, ಸುಮ್ಮನೆ ನಿನಗೆ ಇಷ್ಟ ಬಂದಂತೆ ಸುಮ್ಮನೆ ಏನೋ ಒಂದು ಸನ್ಯಾಸ ಅಂತ ಅಂದ್ಬಿಟ್ರೆ ಆಗೋಯ್ತಾ? ಅದೆಲ್ಲ ಯಾರು ಗೊತ್ತಾ ಮಾಡೋದು? ಸನ್ಯಾಸ ತಗೊಳ್ಳೋದು ಯಾರಿಗೆ ಕೆಲಸ ಕಾರ್ಯ ಏನೂ ಇರಲ್ಲ, ಹೊಟ್ಟೆ ಹೊರ್ಕೊಳ್ಳೋಕ್ಕೇನು ಇರಲ್ಲ ಅನ್ನೋಂಥವ್ರು ಪಾಪ ಕುಂಡ್ರು ಎಲ್ಲ ಹೋಗಿ ಸನ್ಯಾಸ ತಗೊಂಡು ಭಿಕ್ಷೆ ಬಿಡ್ತಾ ಊಟ ಮಾಡ್ತಾರೆ. ಅದು ಸನ್ಯಾಸ ಅಂದರೆ ಅಂಥವ್ರಿಗೆ ಇರೋದು. ನಿಂಗೇನಾಗಿದೆ, ಬೇಕಾದಷ್ಟಿದೆ ಮನೆಯಲ್ಲಿ, ದೊಡ್ಡ ಕುಟುಂಬ ಮತ್ತು ಸಾಕಷ್ಟು ತರಹ ಉಳ್ಳವರು ಅವ್ರ ಮನೆಯವರೆಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಶಂಕರರು ಮಾತ್ರ ಸುಮ್ಮನೆ ಹಾಗೆ ಅಂತಾರೆ. ಸ್ನೇಹಿತರೆಲ್ಲ ಹೇಳ್ತಾ ಇದ್ದಾರೆ, ಶಂಕರ ನೀನು ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಡ್ತೀಯ. ಅಮ್ಮ ಒಬ್ಬಳೇ ಇದ್ದಾಳೆ, ಅಮ್ಮನ ಒಬ್ಬಳೇ ಬಿಟ್ಬಿಟ್ಟು ಹೊಟ್ಟೋಗ್ತೀನಿ ನಾನು ಅಂತವ್ರು. ಏನೂ ಇಲ್ಲ, ಮಾತಿಲ್ಲ, ಕಥೆ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಅಲ್ಲಿಗೆ ಮುಗೀತು ಅಷ್ಟೆ. ಕೊನೆಗೆ ಏನು ಹೇಳಿದ್ರು ಅದನ್ನೇ ಹೇಳ್ತಾ ಇದ್ದಾನೆ. ಅಮ್ಮ ನೋಡು, ಧರ್ಮವಾಗಿ ನಡ್ಕೋಬೇಕು, ಧರ್ಮಕ್ಕೆ ವಿರುದ್ಧವಾಗಿ ಯಾರೂ ಹೋಗಬಾರ್ದು. ನಾನು ಅಲ್ಲಿ ಏನು ಹೇಳಿದೆಯೋ ಹಾಗೆ ನಡ್ಕೊಂಡಿದ್ದೀನಿ. ಇನ್ನು ನಾನು ಹೋಗೋದು ಸರಿಯಲ್ಲ, ದೋಷ ಉಂಟಾಗುತ್ತೆ ಅಂತ ಅಷ್ಟೇ ಸಮಾಧಾನದಿಂದ ಹೇಳ್ತಾನೆ. ಏನಪ್ಪ ಹಾಗಾದರೆ ನಾನು ಬಿಟ್ಟು ಹೊರಟೋಗ್ಬಿಡ್ತೀನಿ, ನೀನು ನನ್ನ ಕಡೆ ಏನು ಗಮನ ಇಲ್ವಾ? ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಶಿವರಾಮ ಶಾಸ್ತ್ರಿ ಹೇಳಿದ್ದಾರೆ ತುಂಬ ಚೆನ್ನಾಗಿ. ಏನು ಹೇಳ್ತಾರೆ ಅಂದರೆ, ನೋಡು,
ಏನು ಶರೀರದ ಮೇಲೆ ವ್ಯಾಮೋಹ ಕೊಟ್ಟರೆ ಏನು ಸಿಗುತ್ತೆ ಅಂತ ಹೇಳ್ತಾರೆ. ಏನು ನಾನು ಶರೀರ ಅಂದರೆ ಏನಿದೆ ಅದರಲ್ಲಿ? ಈ ಜನ್ಮ ಸಾರ್ಥಕ ಪಡಿಸ್ಕೊಳ್ಳೋದು ಬೇಡ. ಒಳ್ಳೆ ಜನ್ಮ ಕೊಟ್ಟ ಮೇಲೂ ಕೂಡ ಸಾರ್ಥಕ ಪಡಿಸ್ಕೊಳ್ಳದೆ ಇದ್ದರೆ ಏನು ಪ್ರಯೋಜನ? ತಾಯಿಗೆ ಹೇಳ್ತಾ ಇದ್ದಾರೆ. ಅದಕ್ಕೇನು ಹೇಳ್ತಾರೆ ಅಂದರೆ, ಸಾಧನ ಸಾಮಗ್ರಿಯಲ್ಲೂ ಇದನ್ನೇ ಹೇಳ್ತಾರೆ. ಎಷ್ಟೋ ದೇಹಗಳಾಯಿತು, ಎಷ್ಟೋ ದೇಹಗಳಾಯಿತು, ಎಷ್ಟೆಷ್ಟೋ ಸಂಸಾರ ಕಳೆದಾಯಿತು. ಹುಟ್ಟು ಸಾವುಗಳನ್ನು ಬಿಡಿಸಿಕೊಳ್ಳದ ತಾನು ಹುಟ್ಟಿ ತಾನೇ ಫಲವೇನಾಯಿತು ಹೇಳ್ತಾ ಇದ್ದಾರೆ. ಎಷ್ಟು ಜನ ಪಿತರಾತರಲ್ಲೀಗ ಎಷ್ಟು ಮಾತೆಯರಾಗ, ಎಷ್ಟು ಮಾತೆಯರಾದರ ಬರೆಯಲು ಎಷ್ಟು ಕೂಡಿದರ ಆತ್ಮಜರ ಗುಂಪುಗಳದೆಷ್ಟಾಯಿತು. ಈ ಜನ್ಮ ಹೋಗಿ ಎಷ್ಟು ಸಲ ನೀನು ತಂದೆ ಆಗಿದೆಯೋ, ಎಷ್ಟು ಜನ ತಾಯಂದಿರಾಗಿದ್ದಾರೋ, ಎಷ್ಟು ಜನ ಬರೆಯರಾಗಿದ್ದಾರೋ. ಏನು ಒಂದ ಎರಡ ಜನ್ಮ ಎಲ್ಲ ಮಾಡ್ಕೊಂಡು ಬಂದಿದೆಯಲ್ಲ, ಇದನ್ನೇ ತಾನೇ ತಿರುಗಿ 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 ಇದನ್ನೇ ಮಾಡ್ತಾ ಇರ್ತೀಯ. ತಂದೆ ಆಗೋದು, ತಾಯಿ ಆಗೋದು, ತಂಗಿ ಆಗೋದು, ತಮ್ಮ ಆಗೋದು, ಸ್ನೇಹಿತರಾಗೋದು, ಬಂಧುಗಳಾಗೋದು, ಏನೋ ಒಂದಾಗೋದು, ಇದು ಇದೇನೆ. ಎಷ್ಟು ತನುಗಳು ಕಳೆದವೆಂದಿದನಷ್ಟು ಬಲ್ಲವರಾರು ಮನಸ್ಸಿನ ಸೃಷ್ಟಿಯೊಂದಿರದೊಳಗೆ ಬೆರೆಯದ ನರನೆ ಪುರಹರನು. ಈ ಜನನ ಮರಣ ಚಕ್ರದಲ್ಲಿ ಸುಮ್ಮನೆ ಸುತ್ತೋ ಬದಲು ಇದರಿಂದ ಬಿಡಿಸ್ಕೊಂಡಂಥವನಿದಾನಲ್ಲ, ಅವನು ನಿಜವಾದ ಪುರಹರನು. ಪುರಹರ ಅಂದರೆ ಈ ಶರೀರವನ್ನು ಹರ ತೆಗೆದು ಹೊರಗಡೆ ಹೋಗುವಂಥವನು ಪುರಹರನು. ಅಂದರೆ ಏನೋ ಅವನೇ ಪರಮಾತ್ಮನಾಗ್ತಾನೆ ಅಂತ ಇದ್ದಿಲ್ಲ, ಅದು ಬಿಟ್ಟು ಇದರಲ್ಲೇ ಇದ್ರೆ ಹೇಗೆ ಅಂತ ಅಂತಲ್ಲ. ಜನನಿ ಕೇಳಿ ಸಂಕಲ್ಪನೆಗಳೀ ಮನದೊಳಗೆ ಸಂಸಾರವಾಯಿತದು. ದಿನದಳು ಅಭಿವೃದ್ಧಿ ಹೊಂದಲು ಬಂಧ ಬಯಲಾಯಿತು. ತನು ವಿಷಯ ಮೊದಲಾದ ದೃಶ್ಯದ ಮನನವಿಲ್ಲದೆ ಮನವು ತನ್ನೊಳಗಣಗಿ ನೆಂದೊಡೆ ಫಲಿಸಿತಲ್ಲಿಗೆ ಪರಮ ಪುರುಷಾರ್ಥ. ಎಲ್ಲರೂ ತಮ್ಮ ತಮ್ಮ ಭೋಗಗಳೆಲ್ಲ ಕಳೆಯಲು ತೆರಳುವರು, ಕೇಳಿ ನಿಲ್ಲುವರು ಯಾರುಂಟು ಕರ್ಮದ ಕಾಯವನ್ನು ಧರಿಸಿ. ನಮ್ಮ ತಂದೆ ಹೇಳ್ತಾ ಇದ್ದ ಜ್ಞಾಪಕ ಬರುತ್ತೆ. ನಮ್ಮ ತಾತ ಅವರು ಶರೀರ ಬಿಡೋದಕ್ಕೆ 10 ದಿನಕ್ಕೆ ಮುಂಚೆ, ಶಂಕರ ಜಯಂತಿ ನಾಡಿದ್ದು ಅಂದಾಗ ಹಿಂದಿನ ಸಲ ಅಕ್ಷಯ ತದಿಗೆ ಅವತ್ತು ಶರೀರ ತ್ಯಾಗ ಮಾಡಿದ್ರು. ಅವರು ಅವರೇ ಹೋಗಿ ಎಲ್ಲ ಸಾಮಗ್ರಿಗಳು ತಂದಿಟ್ಬಿಟ್ಟಿದ್ರು, ಶಂಕರ ಜಯಂತಿಗೆ ಬೇಕಾಗಿದ್ದೆಲ್ಲ. 10 ದಿನಗಳ ಹಿಂದೆ ಈ ಚರಣವನ್ನು ಹಾಡಿದ್ರು. ಆಯ್ತಾ? ಅಂದರೆ ಒಬ್ಬರು ಅಲ್ಲಿ ಬಾಗಿಲ ಹತ್ರ ನಿಂತ್ಕೊಂಡು ಹಾಡು. ಎಲ್ಲರೂ ತಮ್ಮ ತಮ್ಮ ಭೋಗಗಳೆಲ್ಲ ಕಳೆಯಲು ತೆರಳುವರು, ಕೇಳಿ ನಿಲ್ಲುವರು ಯಾರುಂಟು ಕರ್ಮದ ಕಾಯವನ್ನು ಧರಿಸಿ. ಎಲ್ಲವೂ ಬಲ್ಲವಳು ನಿನಗಿನ್ನಿಲ್ಲ ಬೇಡುವ ನೀತಿ ಮನವನು, ನಿಲ್ಲಿ ಸಂದರದಲ್ಲಿ ಕಾಲ ವಿಳಂಬವಿನ್ನಿಲ್ಲ. ಅಂದರೆ ಎಲ್ಲರೂ ಕೂಡ ಅವರವರ ಶರೀರದ ಕರ್ಮ ಫಲವಾದ ಏನು ಭೋಗ ಅನುಭವಿಸ್ಬೇಕೋ ಅದನ್ನೆಲ್ಲ ಅನುಭವಿಸಾದ ಮೇಲೆ ಈ ಶರೀರ ಕಾಯ್ಕೊಂಡು ಹಾಗೆ ಕೂತಿರ್ತಾರೆ. ಏನಾದ್ರು
ಮುಗೀತು ಅಂದಮೇಲೆ ಏನು ಮಾಡ್ತಾರೆ? ಬಿಟ್ಟು ಹೋಗ್ತಾ ಇರ್ತಾರೆ ಸುಮ್ಮನೆ. ಯಾರೂ ಕಾಯಲ್ಲ. ಯಾರೂ ಕಾಯಲ್ಲ ಅಂದರೆ ಯಾರೂ ಕಾಯಲ್ಲ. ಆದ್ದರಿಂದ ಇದೆಲ್ಲ ನಿನಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ಅಪ್ಪ ಹೋದಾಗ ನೀನೆಲ್ಲ ನೋಡಿದ್ಯಾ. ಎಲ್ಲ ನೋಡಿದ ಮೇಲೆ ತಿರುಗಿ ಇದನ್ನು ಅರ್ಥ ಮಾಡ್ಕೊಳ್ಳದೆ ಹಠ ಮಾಡೋದು ಸರಿಯಲ್ಲ. ಸರಿ ಸರಿ ಹೇಳಿದ್ದೇನೆ. ಕೊನೆಗೆ ಕೇಳಿದ್ರು ಆರ್ಯಮ್ಮ, ಏನಪ್ಪ ಹಾಗಾದರೆ ನಾನು ಸತ್ತೋದಾಗ ಬರ್ತೀಯೋ ಇಲ್ವಾ? ನನ್ನ ಕೊನೆ ಕ್ಷಣದಲ್ಲೂ ಬರ್ತೀಯೋ ಇಲ್ವಪ್ಪ ನೀನು? ಅವಾಗ ಸಮಾಧಾನದಿಂದಲೇ ಶಂಕರರು ಮಾಡ್ಕೊಡ್ತಾರೆ. ಅಮ್ಮ ಏನು ಯೋಚನೆ ಮಾಡಬೇಡ ನೋಡು, ಯಾಕೆ ಬಂಧುಗಳಿದ್ದಾರೆ, ಎಷ್ಟು ಜನ ಇದ್ದಾರೆ ಆಯ್ತಲ್ಲ, ಮತ್ತು ಮನೆ ಇದೆ, ಆಸ್ತಿ ಇದೆ. ಆದ್ದರಿಂದ ಇದೆಲ್ಲ ಇದೆ ಅಂತ ಬಂಧುಗಳೆಲ್ರಿಗೂ ಗೊತ್ತು ತಾನೆ. ನಿನ್ನ ಹತ್ರ ಇಷ್ಟು ಆಸ್ತಿ ಇದೆ ಅಂತ. ನಿನ್ನೆ ಚೆನ್ನಾಗಿ ನೋಡ್ಕೋತಾರೆ. ಯಾಕೆಂದರೆ ನೀನಾದ್ಮೇಲೆ ಯಾರಿದ್ದಾರೆ? ಯಾರೂ ಇಲ್ಲ, ಎಲ್ಲ ಅವ್ರ ಹತ್ರ ಅನುಭವಿಸ್ತಾರೆ. ಆದ್ದರಿಂದ ಧೈರ್ಯವಾಗಿ ನೀನು ಚೆನ್ನಾಗಿ ನೋಡ್ಕೋತಾರೆ. ಏನು ಯೋಚನೆ ಮಾಡ್ತಾರೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆಮೇಲೆ ನೀನು ಕೊನೆ ಕ್ಷಣದಲ್ಲಿ ನೀನು ನೆನಪು ಯಾವಾಗ ಮಾಡ್ಕೋತೀಯೋ ನಾನು ಯಾವಾಗ ಬರ್ತೀನಿ ಅಂತ ಮಾತು ಕೊಡ್ತಾರೆ. ಮಾತು ಕೊಟ್ಟಿದ್ದೆ ಸೀದಾ ಹೋಗಿ ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ಹಿಂದೆ ಕೂಡ ತಿರುಗಿದೆ ಹಾಗೆ ಹೋಗ್ತಾರೆ. ಹೋಯ್ತು ಅಂದರೆ ಏನು? ಮುಂಚೆನೇ ಅಭಿಮಾನ ಇರಲಿಲ್ಲ, ಮನೇನು ಅಭಿಮಾನ ಇರಲಿಲ್ಲ. 1 ವರ್ಷದಲ್ಲೇ ಅಂಬೆಗಾಲಲ್ಲೇ ಯಾವ ದಾರಿ ಬೇಗ ಅಂತ ಹುಡುಕೊಂಡವರು. 3 ವರ್ಷ ಆದಮೇಲೆ ಉಪನಯನ ಆದಮೇಲೆ ಗಾಯತ್ರಿ ಉಪಾಸನೆಯನ್ನು ಮಾಡಿ ಬುದ್ಧಿ ಸರಿಯಾಗಿ ಕೆಲಸ ಮಾಡೋ ತರಹ ಪ್ರಾರ್ಥನೆ ಮಾಡಿದವರು. ವಿವೇಕ ಬಂದಂತಹ ಸಮಯದಲ್ಲಿ ಗುರುಕುಲಕ್ಕೆ ಹೋದವರು. ವೇದಾಧ್ಯಯನ ಮಾಡಿದ ಮೇಲೆ ಬಂದರು. ಅಷ್ಟೊತ್ತಿಗೆ ತಂದೆ ಹೊರಟೆ ಹೋಗಿದ್ರು, ಜವಾಬ್ದಾರಿ ತಗೊಂಡ್ರು. ರಾಜನು ಅಷ್ಟೈಶ್ವರ್ಯಗಳನ್ನು ಕೊಟ್ಟಾಗ ಎಲ್ಲ ತುಚ್ಛವಾಗಿ ನೋಡಿ ಅದನ್ನೆಲ್ಲ ತೆಗೆದು ವಾಪಸ್ ಕಳಿಸಿದವರು ಅದಲ್ವಾ. ಇನ್ನು ವೈರಾಗ್ಯ ಇಲ್ಲಿ ಇನ್ನೇನಿದೆ? ಎಲ್ಲ ಅವ್ರು ಬರೆದಿದ್ದು ಹೇಗೆ ಬರೆದಿದ್ದಾರೋ ಹಾಗೆ ಅವ್ರು ನಡ್ಕೊಂಡಿದ್ರು. ವೇದೋ ನಿತ್ಯಮಧೀಯತಾಂ ತದುದಿತಃ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪರಿತಿಃ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಘಃ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗೃಹಾತ್ ಪೂರ್ಣಂ ವಿನಿರ್ಗಮ್ಯತಾಂ. ಭವಸುಖದಲ್ಲಿ ದೋಷ ಇದೆ, ಸಂಸಾರ ಅಂದರೆ ದೋಷವೇ, ದುಃಖನೇ ಅಂತ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಆ ಕ್ಷಣ ಪಕ್ವವಾದ ತಕ್ಷಣ ಸೀದಾ ನಿಜಗ್ರಹ ಪೂರ್ಣ ವಿನಿರ್ಗಮ್ಯತ ಅಂತ ಹೊರಟೇ ಬಿಟ್ಟರು. ಇವಾಗ ಎಲ್ಲಿಗೆ ಹೋಗಬೇಕು? ಯಾಕೆಂದರೆ ಮುಂಚೆನೇ ಎಲ್ಲ ತಿಳ್ಕೊಂಡಿದ್ದಾರೆ. ಏನು ತಿಳ್ಕೊಂಡಿದ್ರು? ಸೂರ್ಯನು, ಗಾಯತ್ರಿ ಉಪಾಸನೆಯಲ್ಲಿ ಏನು ತಿಳ್ಕೊಂಡ್ರು? ಸೂರ್ಯನ ಪರಮಾತ್ಮನು, ಅವನು ಹೇಗೆ ಬುದ್ಧಿ ಪ್ರಚೋದನೆ ಮಾಡ್ತಾನೆ ಅಂದರೆ ಅವನ ಹಿಂದೆ ಇನ್ನೊಬ್ಬ ಇದ್ದಾನೆ. ಆಯ್ತಾ? ಆ ಪರಮಾತ್ಮನ ಸ್ಥಾನ ಯಾವುದು ಅಂದರೆ ಹೃದಯ. ಆದ್ದರಿಂದ ಅವನನ್ನು ಹೃದಯದಲ್ಲಿ ಧ್ಯಾನ ಮಾಡಬೇಕು ಅಂತ ಎಲ್ಲ ಕೇಳಿ ತಿಳ್ಕೊಂಡ್ಬಿಟ್ಟಿದ್ದಾನೆ, ಉಪಾಸನೆ ಮಾಡಿದ್ದಾನೆ. ಆದ್ದರಿಂದ ಶಂಕರನಿಗೆ ಹೇಗಿದೆ ಅಂದರೆ ಇವಾಗ ನಾನು ಆತ್ಮೇಚ್ಛೆ ಒಂದೇ ಇರೋದು ಚೆನ್ನಾಗಿ ಗೊತ್ತು.
ಆದರೆ ಆತ್ಮೇಚ್ಛೆ ಏನಿದೆಯೋ ಅದನ್ನು ಗುರುಮುಖೇನಾನೇ ಅಧ್ಯಯನ ಮಾಡಬೇಕು. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮತ್ಪಾಣಿ ಶ್ರೋತ್ರೇವ ಬ್ರಹ್ಮನಿಷ್ಠಂ ಅಂತಾರೆ. ತದ್ವಿಜ್ಞಾನಾರ್ಥಂ ಗುರುಮೇವ ಅಭಿಗಚ್ಚೇತ್. ನೀನು ತಿಳ್ಕೋಬೇಕು ಅಂತಿದ್ರೆ ಗುರುವಿನ ಹತ್ರನೇ ಹೋಗಬೇಕು. ನೀನಾಗಿ ನೀನು ಸುಮ್ಮನೆ ಹಾಗಾದರೆ ಅಧ್ಯಯನ ಮಾಡೋ ಹಾಗಿಲ್ಲ, ಅದು ತಿಳಿಯುವಂಥದ್ದು ಅಲ್ಲ. ಆದ್ದರಿಂದ ಏನು ಮಾಡಿದ್ರು, ಗುರುವನ್ನು ಹುಡ್ಕೊಂಡು ಹೊರಟ್ರೆ ಹೇಗೆ ಹೊರಟ್ರು? ನಡ್ಕೊಂಡು ಹೊರಟರು, ಕಾಲ್ನಡಿಗೆಯಲ್ಲಿ. ಎಷ್ಟು ವಯಸ್ಸು? ಸುಮಾರು 7 ವರ್ಷ. ಯಾರಪ್ಪ ಇದೆ 7 ವರ್ಷದವರು? 7 ವರ್ಷದವರು. 8 ಟಚ್ ಮಾಡಿರೋದು ಯಾರು? 8 9 ಎಲ್ಲರೂ ಮುಂದಕ್ಕೆ ತುಂಬ ಹಾಕಿದ್ರೆ ಹಿಂದಕ್ಕೆ ಹಾಕ್ತಾರೆ. ಯಾರು ಇಲ್ಲಲ್ವಾ? 8:30. ಓ, ಎಲ್ಲ 8:30 ನೋಡಿದ್ದೀರಾ? ಸರಿ. ಆವಾಗ ಯಾವ್ದು 6:30 ಇವತ್ತು ಹಾಗೆ ಇಟ್ಕೊಳ್ಳೋ. ಸರಿ, ನಡ್ಕೊಂಡು ಹೊರಟರು. ನಡ್ಕೊಂಡು ಬರ್ತಾ ಇದ್ದಾರೆ. ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ, ನಡೀತಾ ಇದ್ದಾರೆ. ಯಾಕೆ? ನಾನು ಗುರುವನ್ನು ನೋಡಬೇಕು. ತೀವ್ರವಾದಂತಹ ಒಂದು ಹಂಬಲ ಅವ್ರಿಗೆ, ಧ್ಯೇಯ ನನ್ನ ಗುರುದರ್ಶನವಾಗಬೇಕು. ಯಾಕೆ ಅಂದರೆ ಆತ್ಮತತ್ವವನ್ನು ತಿಳ್ಕೋಬೇಕು ಅಂತ ಹೊರಟುಬಿಟ್ಟಿದ್ದಾರೆ. ಆಪತ್ ಸನ್ಯಾಸ ಆಗಿದೆ. ಇವಾಗ ಗುರುದರ್ಶನವಾಗುವವರೆಗೆ ಜೀವನ ಮುಂದಕ್ಕೆ ಹೋಗಲ್ಲ. ಆದ್ದರಿಂದ ಮುಂಚೆ ಗುರುದರ್ಶನ ಆಗಬೇಕು ಅಂತ ಹೊರಟಿದ್ದಾರೆ. ಯಾರೋ ಅಲ್ಲಿ ಹೋದವರು ಎಲ್ಲ ಕೇಳ್ತಾರೆ, ಇಲ್ಲಿ ಯಾರಾದರೂ ತಿಳಿದಿರೋರು ವಿದ್ವಾಂಸರು ಇದ್ದಾರಾ ಅಂತ ಕೇಳ್ತಾರೆ. ಯಾರೋ ಸಿಕ್ಕಿದವರೆಲ್ಲ ಹೇಳ್ತಾರೆ, ಅಲ್ಲಿ ಒಬ್ಬರಿದ್ದಾರೆ ವಿದ್ವಾಂಸರು, ತುಂಬ ದೊಡ್ಡವರು ಅವರು. ಇವರು ಅಲ್ಲಿ ಹೋಗೋದು, ಅವ್ರನ್ನ ನಮಸ್ಕಾರ ಮಾಡಿಬಿಟ್ಟು ಹೇಳೋದು, ಹೀಗೆ ತಿಳ್ಕೊಬೇಕು ಅಂತಿದ್ದೀನಿ ಅಂತ. ಅವರೊಂದು ಸ್ವಲ್ಪ ಹೊತ್ತಿಗೆ ಹತ್ರ ಮಾತಾಡೋಷ್ಟರಲ್ಲಿ ಇವ್ರು ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ದೊಡ್ಡವರು ಗೊತ್ತಾಗಿ ಅವರೇ ಇವ್ರಿಗೆ ನಮಸ್ಕಾರ ಮಾಡೋದು. ಆಮೇಲೆ ಇವ್ರು ಮುಂದಕ್ಕೆ ಹೋಗೋದು. ಇನ್ನೊಂದು ಕಡೆ ಇನ್ನೊಬ್ಬರ ಹತ್ರ ಹೋಗೋದು, ಅಲ್ಲೂ ಅದೇ. ಆ ವಿದ್ವಾಂಸರು ಇವ್ರಿಗೆ ನಮಸ್ಕಾರ ಮಾಡೋದು, ಇವ್ರು ಮುಂದಕ್ಕೆ ಹೋಗೋದು. ಮಂಗಳೂರುವರೆಗೆ ನಡ್ಕೊಂಡ್ಬಂದರು. ಮಂಗಳಾಪುರ, ಅದನ್ನು ಮಂಗಳಾಪುರ ಅಂತಾರೆ, ಗೊತ್ತಾ? ಮಂಗಳೂರಿಗೆ ಮಂಗಳಾಪುರ ಅಂತ. ಮಂಗಳಾಪುರಕ್ಕೆ ಬಂದರು. ಅಲ್ಲಿ ಪಾಪ ಸುಸ್ತಾಗಿ ತಲೆ ತಿರುಗಿ ಬಿದ್ದು, ಆಮೇಲೆ ಅಲ್ಲಿಂದ ಬೆಸ್ತರು ಇದ್ರಲ್ಲ, ಅವರು ಹಣ್ಣು ಅದು ಎಲ್ಲ ಕೊಟ್ಟು ಎಬ್ಸಿ ಅವರು ಉಪಚಾರ ಮಾಡಿ ಅವರಿಂದ ಆಶೀರ್ವಾದ ಪಡೆದು, ಆಮೇಲೆ ಅಂದರೆ ಶಂಕರರಿಂದ ಅವ್ರ ಆಶೀರ್ವಾದ ಪಡೆದು ಅವ್ರಿಗೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಶಂಕರ ಮುಂದಕ್ಕೆ ಹೊರಟರು. ಅಲ್ಲಿಂದ ಶೃಂಗೇರಿಗೆ ಬಂದರು. ಶೃಂಗೇರಿಗೆ ಬರ್ತಾರೆ. ಅಲ್ಲಿ ಒಂದು ಅದ್ಭುತವಾದಂತಹ ಒಂದು ದೃಶ್ಯ ಅನ್ನೋದು ಏನದು? ಹಾವು ಕಪ್ಪೆ ನೋಡೋಣ. ಕಪ್ಪೆ ಮೊಟ್ಟೆ ಹಾಕ್ಬೇಕಾದ್ರೆ ಹಾವು ತಿನ್ನೋ ಬದಲು ಅದಕ್ಕೆ ರಕ್ಷಣೆ ಮಾಡ್ತಿತ್ತು. ಮೊಟ್ಟೆ ಹಾಕ್ತಾ ಇರುವಂತಹ ಕಪ್ಪೆಯನ್ನು ಕಾಪಾಡಿ ಹಾವು ಎಡೆ ಬಿಚ್ಚಿ ಅದಕ್ಕೆ ನೆರಳನ್ನು ಕೊಡ್ತಾ ಇತ್ತು. ಆಯಿತಾ? ಇಂತಹ ಒಂದು ಅದ್ಭುತವಾದಂತಹ ದೃಶ್ಯ. ಪ್ರಕೃತಿಯಲ್ಲಿ ಎರಡೂ ವೈರಿಗಳು, ಆದರೆ ಅವರಿರುವಂತಹ ಆ ಸ್ವಭಾವದಲ್ಲಿರುವಂತಹ ಗುಣವನ್ನು ಬಿಟ್ಟು ಅದು ನಡ್ಕೋತಾ ಇದೆ ಅಂದರೆ ಇದು ಸಾಮಾನ್ಯವಾದಂತಹ ಸ್ಥಳ ಅಲ್ಲ ಅಂತ, ಇದೊಂದು ತುಂಬ ಪರಮ ಪವಿತ್ರವಾಗಿರಬೇಕು ಈ ಸ್ಥಳ ಅಂತ ತೀರ್ಮಾನ ಮಾಡೋದು. ಅಷ್ಟೇ ಮನಸ್ಸಿನಲ್ಲಿ ಅದೇ ಇಟ್ಕೊಂಡು ಮುಂದಕ್ಕೆ ಹೋಗುತ್ತೆ. ಅಲ್ಲಿಂದ ಕೊಲ್ಲೂರಿಗೆ ಹೋದ್ರು. ಕೊಲ್ಲೂರಿಗೆ ಹೋದರೆ ಹೋಗಿ ಎಲ್ಲ ಆಯಿತು. ಅಲ್ಲಿ ಅಮ್ಮನವ್ರ ದರ್ಶನ ಮಾಡಿದ್ರು, ಎಲ್ಲ ಆಯಿತು. ಅಮ್ಮನವ್ರ ದರ್ಶನವಾಯಿತೇ ವಿನಃ ಗುರುವಿನ ದರ್ಶನ ಆಗಲಿಲ್ಲ. ಇನ್ನು ಯಾರೂ ಸರಿಯಾಗಿರುವಂಥ ಗುರುವಿನ ದರ್ಶನ ಆಗಲಿಲ್ಲ. ಅಲ್ಲಿ ಕೇಳಿದ್ರು, ಯಾರಾದರೂ ಇದ್ದಾರ ಗುರು ಮಾರ್ಗದರ್ಶನ ಮಾಡುವಂಥವ್ರು ಯಾರು? ಅವ್ರು ಹೇಳಿದ್ರು, ಅಪ್ಪ ನಿನಗೆ ಮಾರ್ಗದರ್ಶನ ಮಾಡುವಂಥವ್ರು ಯಾರೂ ಇಲ್ಲ. ಒಬ್ಬರೇ ಒಬ್ಬರಿದ್ದಾರೆ. ಅವರು ನರ್ಮದಾ ತೀರದಲ್ಲಿದ್ದಾರೆ. ಅವ್ರ ಹೆಸರು ಗೋವಿಂದರು ಅಂತ ಹೆಸರು. ಅವರು ಸಾಧಾರಣವಾಗಿ ಯಾತ್ರೆಗೆ ಬರುವಂಥವ್ರು ಎಲ್ಲರೂ ಕೂಡ, ಸುತ್ತಮುತ್ತಲಿಂದ ಬರುವಂಥವ್ರು ಎಲ್ಲರೂ ಕೂಡ ಅವ್ರಿಗೆ ಹೋಗಿ ಅವ್ರ ದರ್ಶನ ಪಡೆದು ಹೋಗ್ತಾರೆ.
ಅವರು ಸಾಧಾರಣವಾಗಿ ಅಂತರ್ಮುಖರಾಗಿರ್ತಾರೆ, ತುಂಬ ದೊಡ್ಡವರು, ಮಹಾಯೋಗಿಗಳು, ಸಿದ್ಧಪುರುಷರು. ಮುಖಾಲ್ಪ ಇದ್ದರೆ ಅವರು ಒಬ್ಬರು ಇರ್ಬೋದು, ಇನ್ಯಾರು ಈ ಕಡೆ ಯಾರು ಇಲ್ಲಪ್ಪ. ಸರಿ, ಹುಡ್ಕೊಂಡು ಹೋದರು. ಯಾವ ಕಾರಲ್ಲಿ ಹೋದ್ರಪ್ಪ? ಯಾವ ಬಸ್ಸಲ್ಲಿ ಹೋದ್ರು? ನಡ್ಕೊಂಡು. ಎಷ್ಟು ವಯಸ್ಸು? 7 ವರ್ಷ. ಆಗುತ್ತಾ? ಆಗಲ್ಲ. ಸದ್ಯ ನಂಬರ್ ಮಾತ್ರ ಕೇಳಬೇಡಿ. ಏನಾಗಲ್ಲ, ಆಗೋಲ್ಲ, ತುಂಬ ಕಷ್ಟ. ಉಗ್ರ ಹೋಗಿ ಬರ್ಬೋದು ಅಂತ ಹೇಳ್ತಾರೆ. ನಡ್ಕೊಂಡು ಉಗ್ರಕ್ಕೆ ಹೋಗ್ಬೋದು. ಹೋಗೋಣ? ಆಗಲ್ಲ, ಅದಲ್ವಾ? ನಡೆಯ ಹೊರಟು. ಹೋದರೆ ಅಲ್ಲಿ ನರ್ಮದಾ ತೀರಕ್ಕೆ ಹೋಗೋಷ್ಟರಲ್ಲಿ ದೂರದಿಂದ ನೋಡಿದ್ರು, ಅಲ್ಲೆಲ್ಲ ಗುಹೆಗಳಿದೆ. ಅಲ್ಲಿ ಹೊರಗಡೆ ಎಲ್ಲ ಕಾಷಾಯ ವಸ್ತ್ರಗಳನ್ನೆಲ್ಲ ಒಣಗಿ ಹಾಕಿದ್ರು. ಆಯಿತಾ? ಕಾಷಾಯ ವಸ್ತ್ರ ಬರುತ್ತಲ್ಲ, ಕಾವಿ ವಸ್ತ್ರಗಳೆಲ್ಲ ಒಣಗಿ ಹಾಕಿದ್ರು. ಗಾಳಿಗೆ ಏನಾಗುತ್ತೆ, ಬಟ್ಟೆಗಳು ಆಡ್ತಾ ಇತ್ತು. ಹೇಗಿತ್ತಂತೆ ಅಂದರೆ, ಶಂಕರರಿಗೆ ಬಾ ಅಂತ ಕರೀತಾ ಇದೆ ಅನ್ನೋ ಥರ ಇತ್ತು. ನಾನು ಇದ್ದೀನಿ, ಬಾ ಬಾ ಅಂತ ಕರೀತಾ. ಆ ಬರೆಯೋ ಇದು ಹೇಗೆ ಅಂದರೆ, ಬಾಬಾ ಹಾಗೇ ಪ್ರಯಾಣ ಮಾಡಿರ್ತಾರೆ. ಹೋದರೆ ಸುಮಾರು ದಿನಗಳಾಗಿದೆ. ನಡೆದು ಅಲ್ಲಿ ಹೋಗಿ ಕೇಳಿದ್ರು, ಇಲ್ಲಿ ಗೋವಿಂದರು ಅಂತ ಇದ್ದಾರಂತಲ್ಲ, ಅವ್ರು ಯಾರು? ಅವ್ರು ಕೇಳ್ತೀನಿ, ನೀನು ಎಲ್ಲಿಂದ ಬಂದಿದ್ಯಾ, ಏನು ಎಲ್ಲಿಂದ ಬಂದ್ಬಿಟ್ಟಿದ್ಯಾ, ಯಾರು ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ಯಾ ಅನ್ನೋ ಥರ. ಯಾಕಂದರೆ ತುಂಬ ಚಿಕ್ಕವನು, 7 ವರ್ಷ ನೋಡಿಲ್ವಾ? ಇಲ್ಲ, ನಾನು ಊರಿಂದ ಬಂದಿದ್ದೀನಿ, ನಾನು ಅವ್ರ ದರ್ಶನಕ್ಕೆ ಬಂದಿದ್ದೀನಿ. ಸರಿ, ಅವ್ರ ದರ್ಶನ ಇವಾಗ ಆಗಲ್ಲ, ನೀನು ಕೆಲಸ ಮಾಡು, ಬಂದು ಊಟ ಗೀಟ ಮಾಡಿ ರೆಸ್ಟ್ ತೊಗೊಂಡಿನು, ಆಯಿತಾ? ಆಮೇಲೆ ಅವರು ಸಿಕ್ಕಾಗ ಹೇಳ್ತೀನಿ, ಆಮೇಲೆ ಅವ್ರು ನೋಡಿದಂತೆ. ಅದೆಲ್ಲ ನಡೆಯಲ್ಲ. ಏನಾದರೂ ತಿನ್ನಯ್ಯ, ಗುರುದರ್ಶನ ಆಗೋವರೆಗೂ ಒಂದು ತೊಟ್ಟು ನೀರು ಕೂಡ ಕುಡಿಯಲ್ಲ. ಆಯಿತಾ? ನೋಡಿ, ಗುರು ಅನ್ನೋದರಲ್ಲಿ ಎಷ್ಟು ದೊಡ್ಡ ವಸ್ತು ಅಂದರೆ, ಆ ತರಹ ಒಂದು ಹಠ, ಒಂದು ಶ್ರದ್ಧೆ, ಒಂದು ಶರಣಾಗತಿ ಎಲ್ಲ ಇದ್ರೇನೆ ಗುರುವಿನಿಂದ ನಿಜವಾಗ್ಲೂ ಏನು ಅನುಗ್ರಹ ಆಗಬೇಕೋ ಅದಾಗೋದು. ಗೊತ್ತಾಯ್ತಲ್ವ? ಇಲ್ಲದೆ ಇದ್ದರೆ ನಿಜವಾದ ಚಿನ್ನ ಬಿಟ್ಬಿಟ್ಟು ಅದೇನೋ ಇವಾಗ ಹೇಳ್ತಾರಲ್ಲ, 1 ಗ್ರಾಮ್ ಗೋಲ್ಡು ಅದೇನೋ ಹೇಳ್ತಾರಲ್ಲ, ಈ ಚಿನ್ನದ ಬಣ್ಣದಲ್ಲಿ ಬೇರೆ ಬೇರೆ ಆಭರಣಗಳು ಮಾಡ್ತಾರಲ್ಲ, ನೋಡೋಕೆ ಚೆನ್ನಾಗಿರುತ್ತೆ, ಅದನ್ನು ಹಾಕೊಂಡು ಓಡಾಡೋದಾಗಿರುತ್ತೆ ಅಷ್ಟೇ. ಗೊತ್ತಾಗ್ತದೆಯಲ್ಲ? ಅವ್ರು ಮಾಡೋ ಅನುಗ್ರಹ ಬಿಟ್ಬಿಟ್ಟು ಅದನ್ನು ಸುಮ್ಮನೆ ಇಷ್ಟಿನ ತೊಗೊಂಡು ಹೋಗಿರುತ್ತೆ. ಆದ್ದರಿಂದ ಹೇಳ್ತಾರೆ, ನನಗೆ ಏನು ಮಾಡಿದ್ರು ಬೇಡ, ಎಷ್ಟೆಷ್ಟೋ ಹೇಳ್ತಾರೆ, ಬೇಡ ಅಂದರೆ ಬೇಡ. 3 ದಿನ ಆದಮೇಲೆ ಅವರು ಗೋವಿಂದ ಭಗವತ್ಪಾದರು ಧ್ಯಾನಸ್ಥರಾಗಿರ್ತಾರೆ. ಸಮಾಧಿಯಲ್ಲಿ ಇದ್ದಂಥವರು ಬಹಿರ್ಮುಖರಾಗ್ತಾರೆ. ಸರಿ, ಶಂಕರರು
ಬೆಗದ್ಮುಖರಾದ್ರಲ್ಲ ಗೋವಿಂದ ಭಗವತ್ಪಾದರು. ಆಗ ಆ ಗುಹೆ ಒಳಗಡೆ ಮೆಲ್ಲೆ ಪ್ರವೇಶ ಮಾಡಿ ನೋಡಿದ್ರಂತೆ. ಹೇಳ್ತಾರೆ, ಆ ಆಶ್ರಮವನ್ನು ನೋಡಿದಾಗಲೇ ತುಂಬ ಸಂತೋಷವಾಗೋಯ್ತು. ಹರುಷದಿಂ ಮೈ ಮರತನ ಶಂಕರನು ನೋಡುತ್ತ ಆಶ್ರಮದ ಘನ ಸಿರಿಯ, ಇದರೊಳಗಿರುವ ಪುರುಷನು ಹರನೋ ಮುರಹರನೋ ಪೊರೆಯಲೆನ್ನನು ನರಶರೀರವ ಧರಿಸಿ ನೆಲೆಸಿಹನಿಲ್ಲಿ, ಬಡಲುವ ತಿರುಗ ನಿಕ್ಷೇಪವನು ಕಂಡಂತಾಯಿತೆನೆಗನುತ. ಪ್ರಾರ್ಥನೆ ಮಾಡ್ತಾರೆ, ಅಪ್ಪ ಇಂತಹ ಸ್ಥಳ ಇದು, ಕಾಲಿಟ್ಟ ತಕ್ಷಣವೇ ಮೈ ಮರೆಯುವ ತರಹ ಒಂದು ವಿಚಿತ್ರವಾದಂತಹ ಒಂದು ಅನುಭವ ಆಗ್ತಾ ಇದೆಯಲ್ಲ. ಹಾಗಾಗಿ ಇಲ್ಲಿರುವಂತಹ ಆ ಯೋಗಿ ಸಿದ್ಧಪುರುಷನು ಯಾರಿರ್ಬೋದು, ಪರಮೇಶ್ವರನೇ ಇರಬಹುದಾ ಅಂತ ಯೋಚನೆ ಮಾಡ್ತಾರೆ. ಹೋಗಿ ನೋಡಿದ್ರೆ ಗೋವಿಂದ ಭಗವತ್ಪಾದರು ಬದ್ಧ ಪದ್ಮಾಸನ ಅಂತಾರೆ. ಈ ಬದ್ಧ ಪದ್ಮಾಸನ ಅಂದರೆ ಯೋಗದಲ್ಲಿ ಕೆಲವು ಬಂಧ ಅಂತ ಕರಿತೀವಿ. ಬೇಕಾದಷ್ಟು ಬಂಧ ಇದೆ. ಜಾಲಗಂಧ ಬಂಧ, ಉಡ್ಯಾನ ಬಂಧ, ಹೀಗೆಲ್ಲ ಕೆಲವೆಲ್ಲ ಇದೆ. ಆ ತರಹ ಪದ್ಮಾಸನವನ್ನು ಬದ್ಧ ಪದ್ಮಾಸನ ಅಂತ ಒಂದು ಯೋಗ ಸ್ಥಿತಿ. ಅಂತಹ ಬದ್ಧ ಪದ್ಮಾಸನದಲ್ಲಿ ಕೂತಿರುವಂಥವ್ರು ಶಿವರಾಮ ಶಾಸ್ತ್ರಿಗಳು ಹೇಳ್ತಾರೆ, ಬದ್ಧ ಪದ್ಮಾಸನದಿ ಕುಳಿತು ವಿಶುದ್ಧ ತತ್ವಾಕಾರ ವೃತ್ತಿಯ ಬುದ್ಧಿಯಲ್ಲಿ ಬೆಳಗುವ ನಿರಂಶಾನಂದ ಘನ ಯೋಗ. ನಿದ್ರೆಯಂ ಮೈ ಮರದು ವಾಕ್ಯದ ಸುದ್ದಿಯಿಲ್ಲದೆ ಪರ್ಣಶಾಲೆಯೊಳಿದ್ದನ ಗೋವಿಂದ ಭಗವತ್ಪಾದ ಯೋಗೀಂದ್ರ. ಅಂದರೆ ಇಲ್ಲಿ ಘನಯೋಗ ಆಮೇಲೆ ನಿದ್ರಾ ಅಲ್ಲ, ಘನಯೋಗ ನಿದ್ರಾ. ಯೋಗ ನಿದ್ರೆ ಇಲ್ಲಿಂದ ಒಳ್ಳೆ ಘನವಾಗಿ ಯೋಗವಾಗಿ ನಿದ್ದೆ ಮಾಡ್ತಾ ಇದ್ರು ಅಂತಲ್ಲ. ಘನಯೋಗ ನಿದ್ರೆ ಅಂದರೆ ಸಮಾಧಿ ಅನ್ನೋದಕ್ಕೆ ಘನಯೋಗ ನಿದ್ರಾ ಅಂತ ಹೆಸರು. ಯಾತಕ್ಕೆ ಘನಯೋಗ ನಿದ್ರಾ ಅಂತ ಕರೀತಾರೆ ಅಂದರೆ, ಘನ ಅಂದರೆ ಎಲ್ಲ ಚಿತ್ತವೃತ್ತಿಗಳನ್ನು ಹೆಪ್ಪುಗಟ್ಟಿ ಒಂದಾಗಿ ಅಲುಗಾಡದೇ ಇರೋತಹ ಯೋಗ ಸ್ಥಿತಿಯಲ್ಲಿ ಇರ್ತಾರೆ. ಅದನ್ನೇ ಸಮಾಧಿ ಅನ್ನೋದು. ಚಿತ್ತವೃತ್ತಿ ನಿರೋಧ ಅಂತ ಅದನ್ನೇ. ಹಾಗೆ ಮೈ ಮರೆತು ಬಾಹ್ಯ ಪ್ರಪಂಚದ ಸೋಂಕೆ ಇಲ್ಲದೆ ಯೋಗ ಸ್ಥಿತಿಯಲ್ಲಿದ್ದರು. ಅಂತಹ ಯೋಗೇಶ್ವರನನ್ನ ಶಂಕರರು ನೋಡಿದರು. ನೋಡಿ ಹೇಗೆ ಬರೀತಾರೆ ಅಂದರೆ, ಹೇಗಿದ್ರು ಶಂಕರರು ಅವರ ಆ ಗುರುವನ್ನು ನೋಡಿದಾಗ ಅವ್ರ ಮನಸ್ಸು ಹೇಗಿತ್ತು ಅಂತ ಬರೀತಾರೆ. ಕೂಡಿ ತರುಣೀಂದ್ವಗ್ನಿ ಕಳೆಗಳು ಮೂಡಿದಂತೆ ಮೂರ್ತೆಯನ್ನು ತಾನೋಡಿ ದೂರನಿದಿಂದು ನಯ ಭಯಭಕ್ತಿ ಭಾವದಲ್ಲಿ ಜೋಡಿಸಿದ ಕರಯುಗಗಳನ್ನು ಮಾತಾಡದೆ ಶಂಕರನು ಸುಮ್ಮನೆ ನೋಡುತ್ತಿದ್ದನು ಯೋಗಿವರನ ಆರೂಢ ಸುಸ್ಥಿತಿಯ. ಹೇಗಿತ್ತಂತೆ ಅಂದರೆ ಮೂಕನಾಗ್ಬಿಟ್ಟಂತೆ ಶಂಕರನು. ಆ ಯೋಗೇಶ್ವರನ್ ನೋಡಿ ಅವರು ಕೂತಿದ್ದು ಆ ಭಂಗಿಯಲ್ಲಿ ನೋಡಿದ್ರೆ ಏನು ಈಶ್ವರನೇ ಅಲ್ಲಿ ಕೂತಿದ್ದಾನೆ ಅನ್ನೋ ತರಹ ಇತ್ತು. ವಿನಯದಿಂದ ಕೈ ಜೋಡಿಸ್ಕೊಂಡು ಕಣ್ಣು ಮುಚ್ಚಿ ಹಾಗೇ ನಿಂತಿದ್ರಂತೆ. ಸರಿ, ಅದಾದ್ಮೇಲೆ ಮೆಲ್ಲಿಗೆ ಕಣ್ಣು ತೆಗೆದ್ರು.
ಬಳಿಕ ಶಾಂತಿ ಸಮಾಧಿಯಂ ಕಂಗಳನ್ನು ತೆರೆದು ಮುನೀಂದ್ರನಭಿಮುಖಗಳು ಕರಗಳನ್ನು ಮುಗಿದು ನಿಂದಿಹ ಬಾಲಕನು ನೋಡೆ ತಳಿದು ಸಂತೋಷವನು ಶಂಕರ ಫಲಕುಸುಮಗಳ ನಿಟ್ಟು ಮುನಿಪದ ಜಲ ಜಗಳಿಗಭಿವಂದಿಸಿದ ಸಾಷ್ಟಾಂಗದಿಂದ ಕೂಡಿ ನಮಸ್ಕಾರ ಮಾಡಿದಂತೆ ಶಂಕರರು. ಅಲ್ಲೇ ಇದ್ದಂತಹ ಹಣ್ಣು ಹೂವು ತಗೊಂಡು ಹೋಗಿ ಅವ್ರ ಪಾದಗಳಲ್ಲಿಟ್ಟು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರಂತೆ ಶಂಕರರು. ಆಗ ಎಷ್ಟು ಆನಂದವಾಗೋಯ್ತಂತೆ ಅವ್ರ ಗುರುಗಳನ್ನು ಅವ್ರನ್ನ ನೋಡಿ ಗೋವಿಂದ ಭಗವತ್ಪಾದರನ್ನ. ಅಂದರೆ ಹೇಳ್ತಾರೆ, ಬಾರಿ ಬಾರಿಗೂ ವಂದಿಸುತ್ತ ಮುದವೇರಿನಿಂದ ಕುಮಾರಕನ ಮುಖವಾರಿ ಜವ ನೋಡುತ್ತ ವಿಸ್ಮಿತ ತಾನಾಗಿ ಮುನಿವರನು. ಆನಂದ ಅಂದರೆ ಆನಂದ ಆಗುತ್ತೆ ಶಂಕರನಿಗೆ. ನಮಸ್ಕಾರ ಮಾಡ್ತಾರೆ, ಹೇಳ್ತಾರೆ, ತಿರುಗಿ ಕೈ ಜೋಡಿಸ್ತಾರೆ, ತಿರುಗಿ ನಮಸ್ಕಾರ ಮಾಡ್ತಾರೆ, ಹೇಳ್ತಾರೆ, ತಿರುಗಿ ನೋಡ್ತಾರೆ, ತಿರುಗಿ ನಮಸ್ಕಾರ ಮಾಡ್ತಾರೆ, ಹೇಳ್ತಾರೆ. ಆ ಮುಖದಲ್ಲಿ, ಶಂಕರರ ಮುಖದಲ್ಲಿ ಆದಂತಹ ಆನಂದವನ್ನು ನೋಡಿ ಗೋವಿಂದ ಭಗವತ್ಪಾದರ ವಿಸ್ಮಯವಾಯ್ತಂತೆ. ಅಲ್ಲ, ಏನಿದು ಇಷ್ಟು ಚಿಕ್ಕ ಹುಡುಗ ಅನ್ನೋ ಒಂದು ಆನಂದದಿಂದ ವಿಸ್ಮಿತರಾಗಿದ್ದಾರೆ ಗೋವಿಂದ ಭಗವತ್ಪಾದ. ಕೇಳದಂತೆ, ಯಾರು ನೀನೆಲ್ಲಿಂದ ಬಂದೆ ಕುಮಾರ, ನಿನಗಿ ಗಹನ ಮಾರ್ಗವ ತೋರಿದವರಾರೇಕ ಬಂದೆ ಎನ್ನುತ್ತ ಬೆಸಗೊಳ್ಳಲು. ಯಾರು ನೀನೆಲ್ಲಿಂದ ಬಂದೆ ಕುಮಾರ, ನಿನಗಿ ಗಹನ ಮಾರ್ಗವ ತೋರಿದವರು ಯಾಕೆ ಯಾಕೆ ಬಂದೆ, ಯಾತಕ್ಕೋಸ್ಕರ ಬಂದಿದ್ಯಾ? ಅಲ್ಲಪ್ಪ, ಇದು ಎಲ್ಲಿರೋದು? ಯಾಕೆಂದರೆ ಗುಹೆ ಇವಾಗ ಹೋಗೋದಕ್ಕೆ ತುಂಬ ಸುಲಭ. 1300 ವರ್ಷದಿಂದ ಹಾಗಿರಲಿಲ್ಲ, ತುಂಬ ಕಷ್ಟ ಅಲ್ಲಿ ಹೋಗೋದು ಅಲ್ವಾ. ಅದೆಲ್ಲ ಕಾಡು ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗ್ಬೇಕು ಅಲ್ಲಿ ಹೋಗ್ಬೇಕಾರೆ. ಈ ತರಹ ಒಂದು ಮಾರ್ಗ ಯಾರು ತೋರಿಸು ನನಗೆ? ನೀನು ಯಾರು, ಎಲ್ಲಿಂದ ಬಂದೆ ನೀನು? ಅವಾಗ ಶಂಕರರು ಹೇಳಿದರು, ಗುರುವೇ ಕೇರಳ ದೇಶದೊಳು ಶಿವ ಗುರುವರಾರ್ಯಾಂಬಿಕೆಯರಿಂ ಪುಟ್ಟಿರುವದೀತನು ಬಾಲ್ಯದಲೆ ಮಜ್ಜನಕ ಪರಶಿವನ. ಪುರವ ಸೇರಲು ಬಳಿಕ ಮಾತೆಯ ಕರದ ಪೋಷಣೆಯಿಂದ ಬೆಳೆದುದು ಕರೆಯುವರು ನರರೆನ್ನ ಶಂಕರನೆಂಬ ನುಡಿಯಿಂದ. ಗುರುವೇ ಕೇರಳ ದೇಶದೊಳು ಶಿವಗುರುವರಾರ್ಯಾಂಬಿಕೆರೆಯಂ ಪುಟ್ಟಿರುವದೀತನು ಬಾಲ್ಯದಲೆ ಮಜ್ಜನಕ್ಕೆ ಪರಶಿವನ. ಅಲ್ಲಿ ಅಂದರೆ ವೃಷಭಾಚಲೇಶ್ವರನ್ನ ಹೋಗಿ ಪ್ರಾರ್ಥನೆ ಮಾಡಿ ಹುಟ್ಟಿರುವಂತಹ ಇವನು ಪೂರ್ವ ಸೇರಲು ಮನೆಗೆ ಬಂದ ಮೇಲೆ ಬಳಿಕ ಮಾತೆಯ ಕರದ ಪೋಷಣೆಯಿಂದ ಬೆಳೆದುದು. ತಾಯಿ ನನಗೆ ಆರೈಕೆ ಮಾಡಿ ಬೆಳೆಸಿದಂತಹ, ಎಲ್ಲರೂ ಸೇರಿ ಬೆಳೆಸೋದಲ್ಲ, ಕರೆಯುವರು ನರರು ಎನ್ನ ಶಂಕರನೆಂಬ ನುಡಿಯಿಂದ. ಕೇರಳ ಅಂತ ಒಂದು ರಾಜ್ಯ, ಅಲ್ಲಿ ಶಿವಗುರು ಆರ್ಯಾಂಬ ಅಂತ ತಂದೆ ತಾಯಂದರು ವೃಷಭಾಚಲೇಶ್ವರನ್ನ ಪ್ರಾರ್ಥನೆ ಮಾಡಿ ಹುಟ್ಟಿದಂತಹ ಈ ಶರೀರವನ್ನು ಮನೆಗೆ ಕರೆತಂದ ಮೇಲೆ ಪೋಷಣೆ ಮಾಡಿ ಬೆಳೆಸಿದಂತಹ ಈ ಶರೀರವನ್ನು ಎಲ್ಲರೂ ಶಂಕರ ಅನ್ನುವಂತಹ ಹೆಸರಿನಿಂದ ಕರೀತಾರೆ. ನಿಮ್ಮ ಹೆಸರೇನಾ? ಏನು ಹೇಳ್ತೀವಿ ನಾವು? ನಿನ್ನ ಹೆಸರೇನು ಅಂದರೆ, ನನ್ನ ಹೆಸರು ವಿಧುಶೇಖರ ಅಂತೀವಿ ಅಲ್ವಾ. ಶಂಕರರು ಏನು ಹೇಳಿದ್ರು ಅಂದರೆ, ಈ ಶರೀರವನ್ನು ಎಲ್ಲರೂ ಸೇರಿ ಶಂಕರ ಅಂತ ಕರೀತಾರೆ ಅಂದರು.
7 ವರ್ಷದ ಬಾಲಕ ಅದಲ್ಲ. ಸರಿ, ಎಲ್ಲ ವೃತ್ತಾಂತವನ್ನೆಲ್ಲ ಹೇಳ್ತಾರೆ. ಈ ತರಹ ಆಯಿತು. ಗೋವಿಂದ ಭಗವತ್ಪಾದರು ನೋಡಿ ತುಂಬ ಸಂತೋಷ ಆಗೋಯ್ತಂತೆ ಅವ್ರಿಗೆ. ಯಾಕೆಂದರೆ ಯಾರು ಮಕ್ಕಳು, ಆ ವಯಸ್ಸಿನ ಮಕ್ಕಳು, ನೀನು ಯಾರು, ಎಲ್ಲಿಂದ ಬಂದೆ ಅಂದರೆ ನಾನು ಕೇರಳದಿಂದ ಬಂದೆ, ನನ್ನ ಹೆಸರು ಇಂಥದ್ದು ಅಂತ ಹೇಳ್ತಾರೆ. ನಮ್ಮ ಅಪ್ಪ ಅಮ್ಮನ ಹೆಸರಿದು ಅಂತ ಹೇಳ್ತಾರೆ. ಹಾಗೆ ಹೇಳ್ತೀವಿ. ಅವರು ಕೇರಳ ಅಂತ ಒಂದು ದೇಶ ಇದೆ, ಅಲ್ಲಿ ಶಿವಗುರು ಅಂತ ಒಬ್ಬರಿದ್ದಾರೆ, ಶಿವಗುರು ಆರ್ಯ ಅಂತ ದಂಪತಿಗಳಿಬ್ಬರಿದ್ದಾರೆ. ಅವರು ವೃಷಭಾಚಲೇಶ್ವರನ ಪ್ರಾರ್ಥನೆ ಮಾಡಿದ್ರು, ಅದಕ್ಕೆ ಈ ಶರೀರ ಹುಟ್ಟಿತು, ಈ ಶರೀರವನ್ನು ಮನೆ ಕರ್ಕೊಂಡ್ಬಂದರು, ಪೋಷಣೆ ಮಾಡಿದ್ರು, ಎಲ್ಲರೂ ಸೇರಿ ಇದಕ್ಕೆ ಶಂಕರ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ಯಾರು ಏನಂತಾರೆ, 7 ವರ್ಷದ ಹುಡುಗ ಮಾತಾಡಿದ್ರೆ ಏನದಕ್ಕೆ ಅರ್ಥ, ಯಾತಕ್ಕೆ ಹೇಳಿದ್ರು ಶಂಕರ ಹಾಗೆ? ಹೌದು. ಆದರೆ ನಮ್ಮೂರು ಇವ್ರು ನಮ್ಮ ಅಪ್ಪ ಅಮ್ಮ ಅಂತ ಯಾತಕ್ಕೆ ಹೇಳಿಲ್ಲ? ಇಲ್ಲಿ ತಾನು ಮತ್ತು ಶರೀರ ಎರಡೂ ಸ್ಪಷ್ಟವಾಗಿ ಬೇರೆ, ಮೊದಲನೇ ವಿಷಯ. ಇನ್ನೊಂದು, ಅವನು ಸನ್ಯಾಸಿಯಾಗಿದ್ದಾನೆ. ಯಾರು ಸನ್ಯಾಸಿಯೋ ಅವನಿಗೆ ಯಾವ ಸಂಬಂಧವೂ ಇಲ್ಲ, ಎಲ್ಲ ಸಂಬಂಧಗಳನ್ನು ಬಿಟ್ಟವನು ಸನ್ಯಾಸಿ. ಅವನೇನು ಹೇಳ್ತಾನೆ, ನಮ್ಮಪ್ಪ ಅಮ್ಮ ಅಂತ ಅವನು ಹೇಳೋ ಹಾಗಿಲ್ಲ. ಅಂದರೆ ಸಂಪೂರ್ಣ ವೈರಾಗ್ಯವಿರೋದು ಅನ್ನೋದು ಮೂರ್ತಿ ಎತ್ತು ಬಂದಿತ್ತು ಅಲ್ಲಿ ಶಂಕರರು. ಅವ್ರು ಕೇಳಿದ್ರು, ಗೊತ್ತಾಗೋಯ್ತು ಇವು ಯಾವ ಸಾಮಾನ್ಯರಲ್ಲ ಅಂತ ಗೊತ್ತಾಯ್ತು. ಕೇಳಿದ್ರು ಶಂಕರರು, ಏನಾದರೂ ಒಂದು ಸ್ವಲ್ಪ ಅಧ್ಯಯನ ಮಾಡಿದೆಯಾ ಅಂತ ಕೇಳಿದ್ರು. ಹೌದು, 3ನೇ ವರ್ಷದಲ್ಲಿ ಉಪನಯನ ಆಯಿತು. ಆಮೇಲೆ ಮನೆಯಲ್ಲೇ ಸ್ವಲ್ಪ ಇದ್ದು ಗಾಯತ್ರಿ ಜಪ, ಸಂಧ್ಯಾವಂದನೆ, ಅಗ್ನಿ ಕಾರ್ಯ, ಆನ್ಹಿಕಗಳೆಲ್ಲ ಮುಗಿಸ್ಕೊಂಡು ಈ 5ನೇ ವರ್ಷದಷ್ಟೊತ್ತಿಗೆ ಗುರುಕುಲಕ್ಕೆ ಹೋದೆ. ಅಲ್ಲಿ ಏನು ಕಲಿತೆ ಅಂತ ಕೇಳಿದ್ರು. ಏನೂ ಇಲ್ಲ, 4 ವೇದಗಳು, ಷಡಂಗಗಳು ಆಯಿತು. ಕೇಳಿದ ತಕ್ಷಣ ಸುತ್ತಮುತ್ತಲೆಲ್ಲ ಬಾಯಿ ತೆಕ್ಕೊಂಡ್ಬಿಡ್ತದೆ, ಕಣ್ಣು ಬಾಯಿ ಎಲ್ಲ. 7 ವರ್ಷ, 5 ವರ್ಷ, 6 ವರ್ಷಕ್ಕೆ 4 ವೇದ, ಷಡಂಗ ಸಮೇತ 4 ವೇದಗಳು, ಪುರಾಣ ಇತಿಹಾಸಗಳು, ಷಡಂಗಗಳು ಎಲ್ಲ ಮುಗ್ದೋಯ್ತಾ? ಹೌದಾ, ವೆರಿ ಗುಡ್ ಅಂತ ಹೇಳಲಿಲ್ಲ ಗೋವಿಂದ ಭಗವತ್ಪಾದರು. ಅಲ್ಲಲ್ಲಿ ವೇದ ಅಂದ ತಕ್ಷಣ ವೇದದಲ್ಲಿ ಒಂದಷ್ಟೆಲ್ಲ ಪ್ರಶ್ನೆ ಕೇಳಿದ್ರು. ಏನು ಯಜುರ್ವೇದದಿಂದ ಕಂತು ಕೇಳಿದ್ರೆ ಅಲ್ಲಿಂದ ಹೇಳ್ತಾನೆ, ಋಗ್ವೇದ ಕೇಳಿದ್ರೆ ಅಲ್ಲಿಂದ ಹೇಳ್ತಾನೆ, ಸಾಮವೇದ ಹೇಳ್ತಾನೆ, ವ್ಯಾಕರಣ ಸೂತ್ರವನ್ನು ಕೇಳಿದ್ರೆ ಅದನ್ನೆಲ್ಲ ಹೇಳ್ತಾನೆ. ತಡ್ಕೊಳಕ್ಕಾಗ್ತಾ ಇಲ್ಲ ಆನಂದ ಗೋವಿಂದ ಭಗವತ್ಪಾದರಿಗೆ. ಇಷ್ಟು ದಿವಸ ಆದ್ಮೇಲೆ ಬಂದಲ್ಲಪ್ಪ, ಖುಷಿ, ಆ ತರಹ ಸಂತೋಷ. ಎಲ್ಲ ಕೇಳ, ಯಾದಕ್ಕೆ ಬಂದೆ ಅಂತ ಕೇಳಿದ್ರು. ಇಷ್ಟೆಲ್ಲ ಅಧ್ಯಯನ ಮಾಡಿದ್ಮೇಲೆ ಯಾದಕ್ಕೆ ಬಂದೆ ಹೇಳಿದ್ರು. ಅಧ್ಯಯನ ಮಾಡಿದ್ಮೇಲೆ ಮನೆಗೆ ಬಂದೆ, ಗುರುಕುಲ ನಡೆಸ್ತಾ ಇದ್ದೆ. ಆಗ ಈ ಥರ ಸ್ನಾನಕ್ಕೆ ಹೋಗಿದ್ದಾಗ ಈ ಥರ ಮೊಸಳೆ ಹಿಡಿದು, ಅವಾಗ ಅದನ್ನು ಭಗವಂತನ ಕೃಪೆಯಿಂದ ಬಿಡಿಸ್ಕೊಂಡ್ಮೇಲೆ ಬಂದು ಆಪತ್ ಸನ್ಯಾಸ ತಗೊಂಡೆ. ಆಮೇಲೆ ನಿಮ್ಮಲ್ಲಿ ಆತ್ಮತತ್ವ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ, ನೀವು ನನಗೆ ಉದ್ಧಾರ ಮಾಡಬೇಕು ಅಂತ ಹೇಳಿ ನಮಸ್ಕಾರ. ಶಿವರಾಮ ಶಾಸ್ತ್ರಿ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಅದು ಆ ಹೇಳೋ ಧಾಟಿ ಹೇಳಬೇಕು. ಅದನ್ನೆಲ್ಲ
ಶಿವರಾಮ ಶಾಸ್ತ್ರಿಗಳು ವಾದಿಸುವ ಸಿದ್ಧಾಂತಗಳ ಬುಡಭೇದಿಸುವ ಪರಿಪೂರ್ಣ ತತ್ವವ ಸಾಧಿಸುವ ವಾದಿಗಳ ಭೇದ ಯುಕ್ತಿಗಳ ಭೇದಿಸುವ ಪರಮಾರ್ಥ ವಸ್ತುವ ಶೋಧಿಸುವ ವಿದ್ಯೆಗಳನ್ನೆಲ್ಲವ ಓದಿರುವೆ ನೆಲೆದೇವ ನಾ ಕೈಲಾದ ಮಟ್ಟಿನಲ್ಲಿ ಅಂತ ಎಲ್ಲವನ್ನು ಓದ್ಕೊಂಡಿದ್ದೀನಿ, ಕೈಲಾದ ಮಟ್ಟಿಗೆ ಎಲ್ಲ ಓದ್ಕೊಂಡಿದ್ದೀನಿ, ನನಗೆಲ್ಲ ಗೊತ್ತು, ನಾನು ಇಷ್ಟೆಲ್ಲ ನಾನು ಗೌರವವಾಗಿದ್ದೀನಿ, ಎಕ್ಸ್ಪರ್ಟ್ ಇದೆ ಎಲ್ಲ ಹೇಳಿಲ್ಲ ಅಂತ. ಓದಿದ್ರೂ ಕೂಡ ಅದನ್ನು ಹೇಳೋ ಧಾಟಿ ಹೇಗಿತ್ತು, ವಿನಯ ಹೇಗಿತ್ತು. ಆಗ ಗೋವಿಂದ ಭಗವತ್ಪಾದರು ಶಂಕರರನ್ನು ನೋಡಿದನು ಬಾಲಕನ ಮನದೊಳು ಮೂಡಿರುವ ವೈರಾಗ್ಯವನು ಕಳೆಗೂಡಿರುವ ಮುಖಭಾವವನು ಮಾತುಗಳ ಬಂಧುರವ ಆಡುದೇಹವಾದಿಗಳ ಮುಖಗಳ ಪಾಡಿಸುವ ಪ್ರೌಢಿಮೆಯ ಪರಮಾರೂಢ ಘನ ಲಕ್ಷಣಗಳನ್ನು ಗೋವಿಂದ ಯೋಗೀಂದ್ರ ನೋಡಿದ ತಕ್ಷಣವೇ ಆ ಹೇಳುವಂತಹ ಧಾಟಿ, ಕೇಳಿದ ಪ್ರಶ್ನೆಗೆ ಅವನು ಹೇಗೆ ಉತ್ತರ ಕೊಡ್ತಾ ಇದ್ದಾನೆ ಏನು ಅಂತ ನೋಡಿದ ತಕ್ಷಣ ಗೊತ್ತಾಯಿತು. ಇನ್ನು ನಮ್ಮ ದೇಶದಲ್ಲಿ ಕವಿದಿರುವಂತಹ ಅಜ್ಞಾನ ಏನಿದೆಯೋ ಎಲ್ಲ ಬೇರೆ ಬೇರೆ ವಾದಗಳೆಲ್ಲ ಇದೆಯಲ್ಲ, ಅವರನ್ನೆಲ್ಲ ಬಾಯಿ ಮುಚ್ಚಿಸೋದಕ್ಕೆ ಬೇಕಾಗಿರುವಂತಹ ಘನಯೋಗಿ ಅಂತ ಗೊತ್ತಾಗೋಯ್ತು. ಆಯ್ತಲ್ಲ? ನೋಡ್ತಾ ಇದ್ರೆ ಎಷ್ಟು ಆನಂದವಾಗ್ತಾ ಇದೆ ಅಂದರೆ ಗೋವಿಂದ ಭಗವತ್ಪಾದರಿಗೆ ಎಷ್ಟಪ್ಪ ವಯಸ್ಸ? 7 ವರ್ಷ. ಆಹಾ ತಂದೆಯ ಮಾತ ಕೇಳದೆ ಸಹಜ ಬಾಲರ ಕೂಡಿ ಮಣ್ಣೊಳು ವಿಹರಿಸುವುದಾಗಿರುವ ಬಾಲ್ಯಾವಸ್ಥೆಯು ಎಲ್ಲಿ? ಸಾಮಾನ್ಯವಾಗಿ 7 ವರ್ಷದಲ್ಲಿ ಹುಡುಗರು ಏನು ಮಾಡ್ತಾರೆ? ತಂದೆ ಬೇಡ ಇರೋ ಅಂದರೆ ಅಂದ್ಬಿಟ್ಟು ಹೋಗಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಆಟ ಆಡ್ತಾರೆ. ಹೌದಾ ಮಕ್ಕಳು? ಬೇಡ ಸಾಕ್ಕೊಂಡ್ರು ಅಂದ್ರು ಕೇಳೋಣ. ಈ ಕಡೆಯಿಂದ ಕರ್ಕೊಂಡ್ರೆ ಆ ಬಾಗಿಲಿಂದ ಹೋಗ್ತಾರೆ. ಯಾಕಂದ್ರೆ ಮಾಡೋದು ಆಹಾ ತಂದೆಯ ಮಾತ ಕೇಳದೆ ಸಹಜ ಬಾಲರು ಕೂಡಿ ಮಣ್ಣೊಳು ವಿಹರಿಸುವುದಾಗಿರುವ ಬಾಲ್ಯಾವಸ್ಥೆಯು ಎಲ್ಲಿ? ಗುಹೆಯೊಳಿಹ ಯೋಗಿಗಳ ಹೃದಯಕ್ಕೆ ಗಹನವೆನಿಸುವ ಬ್ರಹ್ಮ ಪದವಿಯ ವಹಿಸುವೆನು ನಾನೆನುತ ಬಂದಿಹ ಪ್ರೌಢತನವೆಲ್ಲಿ? ಏಳೂವರೆ ವರ್ಷದಲ್ಲಿ ಮಕ್ಕಳು ಮಣ್ಣಲ್ಲಿ ಆಟ ಆಡುವಂತಹ ಒಂದು ವಯಸ್ಸಿನಲ್ಲಿ ಯೋಗಿಗಳಿಗೂ ಕಷ್ಟವಾಗಿ, ಅವ್ರಿಗೂ ದೊರಕೋದಕ್ಕೆ ಕಷ್ಟವಾಗುವಂತಹ ಬ್ರಹ್ಮ ಪದವಿಯನ್ನು ವಹಿಸ್ತೀನಿ ಅಂತ ಬಂದಿದ್ದಾನಲ್ಲ, ಇದೆಂತಹ ಪ್ರೌಢತನ ಇದು! 7 ವರ್ಷದಲ್ಲಿ ಈ ತರಹ ಒಂದು ವೈರಾಗ್ಯ. ಓಹ್, ಇವನು ಸಾಮಾನ್ಯನಲ್ಲ ಅಂತ ಹೇಳಿ ಹತ್ರ ಕರೆದು ಏಹಿ ಸಂಸ್ಕೃತದಲ್ಲಿ ಬರೀತಾರೆ. ಏಹಿ ಏಹಿ ಅಂದ್ರೇನು? ಬಾ ಅಂತ. ಏಹಿ ಅಂದ್ರೆ ಬಾ. ಏಹಿ ಕರೆದು ಹತ್ರ ಕರ್ಕೊಂಡು ತಲೆ ಎಲ್ಲ ಸವರಣಂತೆ. ಅವ್ರಿಗೆ ಹೇಳಕ್ಕಾಗದೇ ಇರುವಂತಹ ಆನಂದ. ಆ ಭುಜಗಳನ್ನು ಒಂದ್ಸಲ ಮುಟ್ಟಿ ಒಂದ್ಸಲ ಮುಖ ಹೇಳುಗಳು ಮಾಡಿ ಅವನು ಬಂದಿದ್ದಾನೆ ಅಂತ ಆನಂದ. ಆಮೇಲೆ ಹೇಳ ಒಬ್ಬ ಶಿಷ್ಯನನ್ನು ಕರೆದು, ಶಂಕರ ಹೋಗಪ್ಪ, ಹೋಗಿ ಒಂದು ಸ್ವಲ್ಪ ಹಣ್ಣಿನ ರಸ ಆಗೋಲ್ಲ ತಗೋಬೋದು. ಆಮೇಲೆ ಗುರುವಿನ ಮಾತನ್ನು ಮೀರಬಾರದು ಅಂತ ಹೇಳಿ ತೃಪ್ತಿಯಾಗೋದು ಶಂಕರನಿಗೆ ಗುರುದರ್ಶನವಾಗಿದ್ದು ಹೋಗಿ ಆಮೇಲೆ ಆಹಾರವನ್ನು ಸ್ವೀಕರಿಸಿದಂತೆ ಮುಂದಕ್ಕೆ ಆಶ್ರಮದಲ್ಲಿ ಅವನು ಹೇಗೆ ಸೇವೆ ಮಾಡಿದ, ಗುರುವಿನ ಕೃಪೆಯನ್ನು ಹೇಗೆ ಪಡೆದ, ಅವರ ಅನುಗ್ರಹದಿಂದ ಅವನು ಏನೇನೆಲ್ಲ ಸಾಧಿಸ್ದ ಅನ್ನೋದನ್ನು ಸಂಜೆ ಹೇಳ್ತಾನೆ.
हर नमः पार्वती पतये हर नमः महादेव। बोलो सद्गुरु शंकर भगवान की शंकर रूप गुरु